शंकरं शंकराचार्य वंदे भगवन्तो नमः श्रीमच्छंकरभगवत्पादसद्गुरुभ्यो नमः वंदे सच्चिदानन्दं जयवैरं महामतिवेदान्तारण्यं सद्गुरुं प्रणतोऽस्मि सम्प्रदायज्ञं सज्जनेन्द्रमहाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अर्जुन वाचन श्री भगवान वाच काम एष क्रोध एष रजो गुण समुद्भवः महाशनो महापात्मा विज्ञेन मिह वैरिणम् काम एष क्रोध एष रजो गुण समुद्भवः महाशनो महापात्मा विज्ञेन मिह वैरिणम् ಪರಿಷತ್ ಆಗಿತ್ತು ಅಷ್ಟು ಕಾಡ್ಸ ಈ ಕಾಮವೇ ಇದು ಈ ಶತ್ರು ಇದೇ ಕ್ರೋಧ ರೂಪ ಆಗುತ್ತೆ ರಜೋಗುಣ ಹುಟ್ಕೊಳ್ಳುತ್ತೆ ರಜೋಗುಣಕ್ಕೆ ಕಾರಣವಾಗಿದೆ ಅಂತ ಎರಡು ಅರ್ಥ ಮಾಡಬಹುದು ಇದು ಮಹಾಶನ ಬಹಳ ತಿನ್ನತ್ತೆ ಎಷ್ಟು ಅದಕ್ಕೆ ತಿನ್ನೋದಕ್ಕೆ ಶಕ್ತಿ ಇಲ್ಲ ಮಹಾಪಾಪಿ ಅದು ಇದನ್ನ ಈ ಸಂಸಾರದಲ್ಲಿ ಇವನನ್ನೇ ಶತ್ರು ಎಂಬುದಾಗಿ ತಿಳ್ಕೋ ಅಂತ ಶ್ಲೋಕಾರ್ಥ ಇವಾಗ ಭಗವಾನ್ ವಾಚ ಅನ್ನಲ್ಲ ಈ ಜಾಗದಲ್ಲಿ ಶಂಕರಾಚಾರ್ಯರು ಇಂಥ ಪ್ರಶ್ನೆಗೆ ಉತ್ತರ ಕೊಡೋ ನಾನು ಸರ್ವಜ್ಞ ಅಂತ ಭಗವಂತನೇ ಸರಿ ಅನ್ನೋಕ್ಕೋಸ್ಕರ ಈ ಜಾಗದಲ್ಲಿ ಶ್ರೀ ಭಗವಾನ್ ವಾಚ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಹಿಂದೆ ಅನೇಕ ಸಲ ಅಶೋಚಾನನ ಶೋಚಷ್ಟು ಭಗವಾನ್ ವಾಚ ಬಂದಿತ್ತು ಅಲ್ಲಿ ಭಗವಾನ್ ಶಬ್ದಕ್ಕೆ ಅರ್ಥ ಬಂದಿಲ್ಲ ಈ ಜಾಗದಲ್ಲಿ ಸೂಟಬಲ್ ಆಗಿದೆ ಈ ಪ್ರಶ್ನೆಗೆ ಉತ್ತರ ಕೊಡುವನು ಭಗವಂತನಲ್ಲದೆ ಇನ್ಯಾರಿಗೂ ಇದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ ಉತ್ತಮವಾದ ಪ್ರಶ್ನೆ ಉತ್ತರ ಇದು ಈ ಜಾಗದಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡ್ತೀನಿ ಭಾಷ್ಯಕಾರರು ಆ ಭಗವತ್ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಭಗವಂತ ಅಂದ್ರೆ ಯಾರು ಅಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ ಶ್ರಿಯ ವೈರಾಗ್ಯಸ್ಯಾಥ ಮೋಕ್ಷಸ್ಯ ಷಣ್ಣಾಂ ಭಗ ಇತೀರಣ ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ ಶ್ರಿಯ ಅದು ಸಮಗ್ರಸ್ಯ ಎಲ್ಲಕ್ಕೂ ಸೇರಿಸ್ಕೋಬೇಕು ಸಮಗ್ರಸ್ಯ ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಸಮಗ್ರಸ್ಯ ಯಶಸ್ಸಃ ಸಮಗ್ರಸ್ಯ ಶ್ರಿಯ ಸಮಗ್ರಸ್ಯ ವೈರಾಗ್ಯಸ್ಯ ಸಮಗ್ರಸ್ಯ ಮೋಕ್ಷಸ್ಯ ಸ್ವರೂಪಸ್ಯ ಭಗಃ ಇತಿ ಸಮಗ್ರವಾಗಿರೋ ಐಶ್ವರ್ಯ ಧರ್ಮ ಯಶಸ್ಸು ವೈರಾಗ್ಯ ಶ್ರೀ ಯಶಸ್ಸು ಮೋಕ್ಷ ಇದಕ್ಕೆ ಭಗ ಭಗ ಹೆಸರು ಇದನ್ನು ಉಳ್ಳವನು ಭಗವಂತ ಧನ ಉಳ್ಳವನು ಧನವಂತ ಪುತ್ರ ಉಳ್ಳವನು ಪುತ್ರವಂತ ಪಶು ಉಳ್ಳವನು ಪಶುವಂತ ಅಂತ ಹಾಗೆ ಭಗ ಅಂತ ಹೆಸರು ಯಾರಕ್ಕೆ ಷಣ್ಣಾಂ ಭಗ ಇತಿ ಈರಣ ಈ ಆರಕ್ಕೆ ಭಗ ಭಗ ಎಂದು ಈರಣ ಅಂದ್ರೆ ಹೇಳಿಕೆಯು ಸ್ಟೇಟ್ಮೆಂಟು ಅದಕ್ಕೆ ಹೇಳುತ್ತಾರೆ ಐಶ್ವರ್ಯಾದಿ ಷಟ್ಕಂ ಯಸ್ಮಿನ್ ವಾಸುದೇವೆ ನಿತ್ಯಂ ಅಪ್ರತಿಬಂಧೇನ ಸಾಮಸ್ಥ್ಯೇನ ವರ್ತತೆ ಮೂರು ವಿಶೇಷಣ ಐಶ್ವರ್ಯಾದಿ ಷಟ್ಕ ಇದೆಯಲ್ಲ ಮೇಲೆ ಹೇಳಿದ್ದು ಐಶ್ವರ್ಯಸ್ಯ ಧರ್ಮಸ್ಯ ಯಶಸ್ಸಃ ಶ್ರಿಯ ವೈರಾಗ್ಯ ಮೋಕ್ಷ ಈ ಷಟ್ಕ ಆರು ಯಾವ ವಾಸುದೇವ ಭಗವಂತನಲ್ಲಿ ಮೂರು ವಿಶೇಷಣ ಏನೋ ನಿತ್ಯ ಅಂದ್ರೆ ಸ್ವರೂಪ ಅಂತ ಎಂದೆಂದಿಗೂ ಇರ್ತಕ್ಕದ್ದು ಅಂದ್ರೆ ಬೆಂಕಿಗೆ ಬಿಸಿ ಹೇಗೆ ಸ್ವರೂಪವೋ ಎಂದೆಂದಿಗೂ ಇರ್ತಕ್ಕದ್ದು ಹಾಗೆ ಭಗವಂತನಿಗೆ ಯಾವತ್ತಿಗೂ ಇರ್ತಕ್ಕದ್ದು ಯಾರು ಇದು ಸಂಪೂರ್ಣವಾಗಿದೆ ಇದರಲ್ಲಿ ಇದಿಲ್ಲ ಹಿರಣ್ಯ ಭಾಗ ಎಲ್ಲರಿಗೂ ಪಾರ್ಶಿಯಲಿ 80% 90% 70 60 40 ಬರುತ್ತೆ ಇವೆಲ್ಲ ಪರಿಪೂರ್ಣ ಅದೇ ಸ್ವರೂಪ ಮತ್ತು ಅಪ್ರತಿಬಂಧನ ತಡೆ ಇದೆ ಇವಾಗ ಬಾಕಿಯವರಿಗೆಲ್ಲ ಐಶ್ವರ್ಯಾದಿಗಳು ಇದ್ರೂ ಕೆಲವು ಟೈಮಲ್ಲಿ ಕರ್ಮಾದಿ ನಿಮಿತ್ತ ತಡೆ ಆಗ್ಬಿಡುತ್ತೆ ಪುಣ್ಯ ಪಾಪ ನಿಮಿತ್ತ ತಡೆ ಆಗೋದು ಇವಾಗ ಏನೋ ಮದುವೆ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಬೇಕಾಷ್ಟು ಕೋಟಿ ಐಶ್ವರ್ಯ ಇದೆ ಇಲ್ಲ ಇದೆ ಇನ್ನೇನು ಮುಂದಿನ ವಾರ ಮದುವೆ ಆಗ್ಬೇಕು ಅಂತ ಆಗಿತ್ತು ಯಾರೋ ದೇಶಾತಿಗಾಗಿ ಹೋಗ್ಬಿಟ್ರಪ್ಪ ಐಶ್ವರ್ಯ ಇದೆ ಎಲ್ಲ ಇದೆ ಅದು ಮಾಡೋಕ್ಕಾಗೋದೇ ಇಲ್ಲ ತಡೆ ಬಂದ್ಬಿಡ್ತು ಅವನಿಗೆ ತಡೆ ಇಲ್ಲ ಅವನ ಐಶ್ವರ್ಯಕ್ಕೆ ತಡೆ ಇಲ್ಲ ಅವನ ಲಿಮಿಟ್ ಇಲ್ಲ ಅವನಿಗೆ ಯಾವಾಗಲೂ ಇರುವಂಥದ್ದು ಸ್ವರೂಪ ಅದು
ಮೂರು ಗುಣ ನಿತ್ಯವಾಗಿ ತಡೆ ಇಲ್ಲದೆ ಪರಿಪೂರ್ಣವಾಗಿ ಯಾವನಲ್ಲಿ 6 ಗುಣಗಳಿದೆಯೋ ಅವನಿಗೆ ಹೆಸರು ಭಗವಂತ. ಅದನ್ನುಳ್ಳವನು. ಯಾರಿಗೆ ಭಗ ಅದನ್ನುಳ್ಳವನು ಭಗವಂತ. ಇನ್ನೊಂದು ಶ್ಲೋಕ. ಉತ್ಪತ್ತಿಂ ಪ್ರಳಯಂಚೈವ ಭೂತ ಪ್ರಶ್ನೆ ಮಾಡಿದ ಪ್ರಸನ್ನ ಅವರು. ನೀವು ಈಗ ಹೋದ ವಾರದಲ್ಲೇ ಒಂದು ಬರ್ಸಿದ್ರಿ ಭಗವಂತ ಅಂತಂದ್ರೆ ಇದು ಸ್ವರೂಪದಲ್ಲೇ ಇರುತ್ತೆ ಅವೆಲ್ಲ. ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು ಅಂತ ಬರ್ಸಿದಿರಿ. ಹೌದು, ಅದು ಇದೆ. ಅದು ಬಂದಿದೆ. ಯಾವ್ದೀಗ ಈ ಭಗವಂತ ಅಂದ್ರೆ ಒಂದೇ ಭಗವಂತ, ಒಂದೇ 2 ಅರ್ಥ ಬರ್ತಾ ಇದೆ ಹೇಗೆ ಅಂತದ್ದು? 2 ಅರ್ಥ ಇಲ್ಲ. ಅದೊಂದು ಮುಖ, ಅದೊಂದು ಮುಖ, ಅದೊಂದು ಮುಖ ಹೀಗೂ ಹೇಳ್ಬೋದು ಅಂತ. ತಗೋಬೇಕಾ? ಜ್ಞಾನೇಶ್ವರ್ಯಾದಿ ಷಡ್ಗುಣ ಸಂಪನ್ನನು ಅಂತ ತಗೋಬಹುದು, ಐಶ್ವರ್ಯಾದಿ ತಗೋಬಹುದು. ಮುಂದೆ ಇನ್ನೊಂದಿದೆ ಇವಾಗ ಉತ್ಪತ್ತಿ ಇನ್ನೊಂದಿನ ಮುಂದಿನ ಶ್ಲೋಕ ನೋಡಿ. ಇನ್ನೊಂದು ಅದನ್ನ ಸ್ವರೂಪದಲ್ಲೇ ಇದೆ ಅಂತ ಹೇಳ್ಬಿಟ್ಟಿದಾರಲ್ಲ. ಅದಷ್ಟು ಸ್ವರೂಪವೇ ಅವನಿಗೆ, ಸ್ವರೂಪವೇ ಸ್ವಭಾವವೇ ಹೊರತು ಅದು ಕರ್ಮಕೃತವಲ್ಲ, ಆಗಂತುಕ ಅಲ್ಲ. ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಮಾಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ. ಉತ್ಪತ್ತಾದಿ ವಿಷಯಂಚ ವಿಜ್ಞಾನಂ ಯಸ್ಯ ಸಹ ವಾಸುದೇವಃ ವಾಚ್ಯೋ ಭಗವಾನ್ ಇತಿ. ಭೂತಾನಾಂ ಉತ್ಪತ್ತಿಂ, ಭೂತಾನಾಂ ಪ್ರಳಯಂ, ಭೂತಾನಾಂ ಆಗತಿಂ, ಭೂತಾನಾಂ ಗತಿಂ, ವಿದ್ಯಾಂ ಅವಿದ್ಯಾಂಚ ವೇತ್ತಿ. ಭೂತಗಳನ್ನು ಪಂಚಭೂತಗಳು ಸೇರಿಸ್ಕೋಬೇಕು. ಬರೀ ಸಾವಜಂಗಮ ಅನ್ಕೋಬೇಕು. ಸಾವಜಂಗಮಾನ ಎಲ್ಲೂ ಆಯ್ತು. ಸಾವಜಂಗಮಾತ್ಮಕ ಭೂತಗಳ ಹುಟ್ಟುವಿಕೆ, ಅಡಗುವಿಕೆ ಮತ್ತು ಇರುವಿಕೆ, ಬದುಕು ಮತ್ತು ವಿದ್ಯಾ ಸ್ವರೂಪವನ್ನ ಯಾವಾತನು ಬಲ್ಲವನಾಗಿದ್ದಾನೋ ಅವನನ್ನ ಭಗವಂತ ಭಗವಂತ ಎಂಬುದಾಗಿ ಹೇಳುತ್ತಾರೆ. ವಿಷ್ಣು ಪುರಾಣದಲ್ಲಿ ಇನ್ನೊಂದು ಶ್ಲೋಕ ಇದೆ. ಭಾಷ್ಯಕಾರರು ಹೀಗಾಲು ಇಟ್ಕೊಳ್ಳಿ ಹಾಗಾಲು ಇಟ್ಕೊಳ್ಳಿ ಅಂತ ಆಪ್ಷನ್. ಮುಂಚೆ ಹೇಳಿದ ಪ್ರಸನ್ನ ಹೇಳಿದಾಗೆ ಅದು ಇದೆ. ಜ್ಞಾನೇಶ್ವರ್ಯ ಶಕ್ತಿ ಬಲ ವೀರ ತೇಜೋಭಿ ಸದಾ ಸಂಪನ್ನ ಸ ಭಗವ ಆರಂಭದಲ್ಲೇ ಹೇಳಿದ್ದಾರೆ ಶಂಕರಾಚಾರ್ಯರು. 2ನೇ ಪ್ಯಾರ ಸೃಷ್ಟಿ ಮೊದಲೇ ಪ್ಯಾರ. ಸ ಭಗವಾನ್ ಜ್ಞಾನೇಶ್ವರ್ಯ ಶಕ್ತಿ ಬಲ ವೀರ್ಯೋ ಸದಾ ಸಂಪನ್ನ ಈ ರೀತಿ ಈ ವಿಜ್ಞಾನವು ಉತ್ಪತ್ತಿ ವಿಜ್ಞಾನ ಯಾವ ವಾಸುದೇವ ಭಗವಂತನಲ್ಲಿ ನಿತ್ಯವಾಗಿಯೂ ಸ್ವರೂಪವಾಗಿಯೂ ಇದೆಯೋ ಅವನು ಭಗವಂತ ಭಗವಂತ ಎಂಬುದಾಗಿ ಕಲಿಸ್ಕೊಳ್ತಾನೆ ಎಂದು ಈ ರೀತಿ ವಿಷ್ಣು ಪುರಾಣ ಶ್ಲೋಕ ಇದೆ. ಇವಾಗ ಅವನು ಉತ್ತರ ಕೊಡ್ತಾ ಇದ್ದಾನೆ ಅರ್ಜುನ ಪ್ರಶ್ನೆಗೆ. ಏನು ಉತ್ತರ? ಕಾಮಃ ಏಷಃ ಸರ್ವಲೋಕ ಶತ್ರು ಯನ್ನಿಮಿತ್ತ ಸರ್ವಾನರ್ಥ ಪ್ರಾಪ್ತಿ ಪ್ರಾಣಿನಾಂ. ಈತನೇ ಕಪ್ಪ ಅಥಕೇನ ಪ್ರಯುಕ್ತ ಎಂದು ಕೇಳಿದಲ್ಲ. ಯಾರಿಂದ ಪ್ರೇರಿತನಾಗಿ ಕರ್ಮ ಮಾಡ್ತಾನೆ, ಪಾಪ ಕರ್ಮ ಮಾಡ್ತಾನೆ ಅಂತ ಕೇಳಿದಲ್ಲ. ಕಾಮವೇ ಕಾರಣ, ಪಾಪಕ್ಕೂ ಪುಣ್ಯಕ್ಕೂ ಎಲ್ಲಕ್ಕೂ ಕಾಮವೇ ಕಾರಣ. ಅದು ಸರ್ವಲೋಕ ಶತ್ರು ಅಂದ್ಬಿಟ್ರು. ಎಲ್ಲಾ ಜನರಿಗೂ, ಭಾರತದವರು ಮಾತ್ರ ಅಲ್ಲ, ಇಡೀ ಪ್ರಪಂಚದವರಿಗೆಲ್ಲ ಶತ್ರು ಕಾಮ. ಕಾಮದಿಂದಲೇ ರಾವಣಾದಿಗಳು ಹಾಳಾಗಿದ್ದು. ದುರ್ಯೋಧನ, ರಾವಣ, ಎಲ್ಲ ಕಂಸ ಎಲ್ಲರೂ ಕಾಮಕ್ರೋಧಾದಿ ಸಿಕ್ಕಾಕೊಂಡ್ರೆ ಸರ್ವನಾಶ ಆಗ್ಬಿಟ್ರು. ಕಾಮರಹಿತ ಸ್ವರೂಪವೇ ಕಾಮವನ್ನು ಕೊಂದಾಕತ್ತೆ. ಕಾಮರಹಿತನು ಭಗವಂತ. ಅವನು ಬಂದ್ಬಿಟ್ಟು ಕಾಮ ನಡುಗುತ್ತೆ, ತರತ ನಡುಗುತ್ತೆ. ಅವನಿದೆ ಹೋದ್ರೆ ರಾಜ್ಯಭಾರ ಮಾಡುತ್ತೆ. ಭಗವಂತನ ಸ್ವಭಾವ ಬಂದ್ಬಿಟ್ಟಿದ್ರೆ ಕಾಮ ಕಡೆ ಮುಗಿದು ನಾನು ಸತ್ಯ ನಾನು ಇರೋಲ್ಲ ಅಂತ ಓಡೋಗುತ್ತೆ. ರಾಮ ಬಂದಂದ್ರೆ ಕಾಮ ಓಡುತ್ತೆ. ರಾಮ ಮರೆ ಮಾಡಿ ಕಾಮರಾಜ್ಯ ಜೋರಾಗಿರುತ್ತೆ, ಕುಣಿದಾಡುತ್ತೆ. ನಂದೇ ಇದು ಹೇಗಿದೆ ನೋಡು, ರಂಗ ತೋರಿಸ್ತೀನಿ ಅಂತ ಒಳ್ಳೆ ಬಿಲ್ಡಿಂಗ್ ತೋರಿಸುತ್ತೆ, ಒಳ್ಳೆ ಕಾರ್ ತೋರಿಸುತ್ತೆ, ಒಳ್ಳೆ ಹುಡುಗಿಯರು ತೋರಿಸುತ್ತೆ, ಒಳ್ಳೆ ಐಶ್ವರ್ಯ ತೋರಿಸುತ್ತೆ. ಹೆಂಗೆಲ್ಲ ಮನುಷ್ಯನ ಡಿಂಗೋಡಿ ನಮ್ಮಲ್ಲಿ ಕುಡಿಸುತ್ತೆ ಅಂದ್ರೆ ಕುಣಿದಾಡ್ಬಿಡುತ್ತೆ. ಆದ್ರೆ ರಾಮ ಬಂದ, ಭಗವಂತ ಬಂದ ಅಂದ್ರೆ ಕತೆ ಮುಗಿದು ಕಾಮತ್ತೆ. ಸರ್ವಲೋಕ ಶತ್ರು ಇದು ಕಾಮ. ಯಾವ ನಿಮಿತ್ತವಾಗಿಯೇ ಎಲ್ಲಾ ಅನರ್ಥ ಪ್ರಾಪ್ತಿಯು ಪ್ರಾಣಿಗಳಿಗೆ ಆಗುತ್ತಿದೆಯೋ ಎಲ್ಲಾ ಅನರ್ಥಕ್ಕೂ ಕಾಮವೇ ಕಾರಣ, ಆಸೆಯೇ ಕಾರಣ. ಮೈಗೆಲ್ಲ ಸೆಂಟ್ ಹಚ್ಕೋಬೇಕು, ಇವೆಲ್ಲ ಇದು ಮಾಡ್ಕೋಬೇಕು, ಆಸೆ. ನೀನು ಮಗು ಇಟ್ಕೋಬೇಕು, ಮಾಡ್ಕೋಬೇಕು ಆಸೆ. ಆ ಆಸೆಯಿಂದ ಏನಾಗುತ್ತೆ, ಬುದ್ಧಿ ಡಲ್ ಆಗುತ್ತೆ, ಅಂದು ತೋಚಲ ಬರೋದು. ಭೋಗಾಸಕ್ತರಿಗೆ ವಿವೇಕ ಕಮ್ಮಿ.
ಯಾರು ಭೋಗದಿಂದ ದೂರವಾಗಿರ್ತಾರೋ ಅವ್ರಿಗೆ ಸೂಕ್ಷ್ಮತೆ ಇರುತ್ತೆ ಬುದ್ಧಿಯಲ್ಲಿ. ವಿಷಯಾಸಕ್ತಿಗಳು ಭೋಗಾಸಕ್ತಿ ಆಗ್ಬಿಟ್ರೆ ಮಂದ ಆಗ್ಬಿಡುತ್ತೆ ಬುದ್ಧಿ. ಮಂದ ಆಗ್ಬಿಟ್ಟು ಅದು ಏನು ತೋಚಲ್ಲ ಅದಕ್ಕೆ. ಅದನ್ನ ಪೂರ್ತಿ ಶಾರ್ಪ್ ಮಾಡ್ಬೇಕು, ಸಪೂರ್ ಮಾಡ್ಬೇಕು, ತೆಳು ಮಾಡ್ಬೇಕು. ತೆಳು ಮಾಡ್ಬೇಕು ಅಂದ್ರೆ ಅದು ಶಬದಮಾದಿ ಗುಣಗಳಿಂದಲೂ ಭಕ್ತಿ ಜ್ಞಾನ ವೈರಾಗ್ಯದಿಂದಲೂ ಬುದ್ಧಿ ಶಾರ್ಪ್ ಆಗುತ್ತೆ. ಯಾವ ನಿಮಿತ್ತವಾಗಿ ಎಲ್ಲಾ ಅನರ್ಥ ಪ್ರಾಪ್ತಿಯು ಪ್ರಾಣಿಗಳಿಗೆ ಆಗುತ್ತಿದೆಯೋ, ಯಾವ ಎಲ್ಲಾ ಲೋಕಕ್ಕೂ ಶತ್ರು ಆಗಿದೆಯೋ ಆ ಕಾಮವೇ ನೀನು ಕೇಳಿದ್ದು. ಯಾರು ದಪ್ತಾ ಇರೋದು ಕಾಮ. ಸೇಷ ಕಾಮ ಪ್ರತಿಹತಃ ಕೇನಚಿತ್ ಕ್ರೋಧತ್ವೇನ ಪರಿಣಮತೆ. ಈ ಕಾಮವೇ, ಈ ಆಸೆಯೇ ಯಾವ್ದಾದ್ರು ಹೊಡೆಯಲ್ಪಡ್ತು ಅಂತ ಆದ್ರೆ ಅದು ಹೊಡೆಯೋದಕ್ಕೆ ತನ್ನದೇ ದೌರ್ಬಲ್ಯ ಹೊಡೆಯಬಹುದು. ಆಸೆ ಇದೆ ಹೋಗಲ್ಲ ಬೀಜ ಮಾಡ್ಬೋದು, ಬೇರೆಯವ್ರು ತಡೆಗಟ್ಟಬಹುದು. ಬೇರೆಯವ್ರು ಬೇಡ, ತಗೋಬೇಡ, ಹೋಗ್ಬೇಡ, ಮಾಡ್ಬೇಡ, ತಿನ್ಬೇಡ, ಕೇಳ್ಬೇಡ, ನೋಡ್ಬೇಡ ಅಂದ್ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ಏನು ಎಲ್ಲದಕ್ಕೂ ಅಡ್ಡಿ ಮಾಡ್ತೀರಾ, ನಾನು ಏನ್ ಮಾಡ್ಬೇಕು ಬೇಡ ಅಂತೀರಾ, ನಾನು ಏನ್ ಮಾಡಕ್ಕೂ ಬಿಡಲ್ಲ ನೀವು, ಹಿಂಗೆ ನೀವು ನಿಮ್ಮನ್ನ ಸತ್ತ ಆಯ್ತು, ನಾನು ಏನು ಬರೀ ನಾನು ಚಾಕ್ರಿ ಮಾಡೋದು ಅಷ್ಟೇ, ನಂದು ನನ್ಗೆ ಏನು ಸ್ವಾತಂತ್ರ್ಯ ಇಲ್ಲ ಅಂತ ಗೊಣ್ಕೋತಾರೆ. ಅಯ್ಯೋ ಆ ಕಾಮ ಹೆಂಗ ಆಟ ಆಡ್ಸತ್ತೆ ಅಂದ್ರೆ ನಾನು ಇಷ್ಟೇ. ನನ್ನ ಹಣೆ ಬರ ಬರೀ ಅಡಿಗೆ ಮಾಡು ಪಾತ್ರೆ ತೊಗೊಂಡ್ಬೇಡಿ, ಎಲ್ಲ ಹೋಗಕ್ಕೂ ಬಿಡಲ್ಲ, ಏನ್ ಮಾಡಕ್ಕೂ ಬಿಡಲ್ಲ, ಎಂತದಕ್ಕೂ ಬಿಡಲ್ಲ, ಸಾಯಿಸ್ತಾರೆ ಇವ್ರಿಗೆ. ಅಯ್ಯೋ ಈ ಮನೆ ಬಂದ್ಮೇಲೆ ಬಂದಿಂದ ನರಕ ಅನುಭವಿಸ್ಬಿಟ್ಟಿದೀನಿ, ಹಂಗಾಗ್ಬಿಟ್ಟಿದೀನಿ. ಏನು ಅವ್ನ್ ಪ್ಯಾರ ಬಂದ್ಬಿಡುತ್ತೆ, ಎಲ್ಲಿಂದ ಬರುತ್ತೆ ಇದೆ. ಅದಕ್ಕೆ ಈ ಕಾಮಕ್ಕೆ ಅಡ್ಡಿ ಬಂದ್ಬಿಟ್ರೆ ಹೆಂಗ್ ಮಾಡುತ್ತೆ ಅಂದ್ರೆ ಕೇನಚಿತ್ ಪ್ರತಿಹತ. ಯಾವ್ದಾದ್ರು ಅಡ್ಡಿ ಬಂತು ಅಂದ್ರೆ ಕ್ರೋಧತ್ವೇನ ಪರಿಣಮತೆ. ಹಾಲು ಮುಸಲಾಗುವ ಹಾಗೇನೆ ಕಾಮವೇ ಸಿಟ್ಟಾಗ್ಬಿಡುತ್ತೆ. ಸಿಟ್ಟಾಗ್ಬಿಟ್ಟು ಎಲ್ಲಿವ್ರಿಗೆ ಹೋಗ್ಬಿಡುತ್ತೆ ಗೊತ್ತಾ, ಕೊಲೆ ಮಾಡಿ ಹೋಗ್ಬಿಡುತ್ತೆ, ಹೊಟ್ಟಬಿಟ್ಟು ಹೋಗ್ಬಿಡುತ್ತೆ. ಸಿಟ್ಟೋದು ಮಾಡ್ತೀರ, ನಂಗೆ ಎಲ್ಲಕ್ಕೂ ಅಡ್ಡಿ ಬರ್ತದೆ, ದಡ್ಡ ಅಂತೀರ, ಹಂಗಂತೀರ, ಹಿಂಗಂತೀರ, ಅದಕ್ಕೂ ಹೋಗ್ಬರುತ್ತೆ. ನಾನು ಬುದ್ಧಿವಂತ, ನಂಗೆ ಅಷ್ಟು ನೀನು ಹೇಳಿ ದಡ್ಡ ಅಲ್ಲ, ಎಲ್ಲ ಮುಂದೆ ದಡ್ಡ ಅಂದ್ಬಿಟ್ಟು ನನ್ನ ಪೆದ್ದ ಮಾಡ್ಬಿಟ್ಟಿದ್ದೀರಾ, ನಂಗೆಲ್ಲ ಗೊತ್ತಾಗುತ್ತೆ. ಕೆಲಸ ಕೋಪ ಯಾರ ಮುಂದೆ ನಡೆಯಲ್ಲ, ಏನು ನಡೆಯಲ್ಲ, ಅಲ್ಲೆಲ್ಲ ಹೆಚ್ಚಿಕೊಳತ್ತೆ, ಇದು ಮಾಡುತ್ತೆ. ನಡೆದು ಬಿಟ್ಟಾಗಂತ ಹಚ್ಚಿ ಕಬಾಳ ಹೊಡ್ಬಿಡ್ತಾರೆ, ಹೊಟ್ಟೆ ಬಿಡ್ತಾನೆ. ಅತ್ತ ಕ್ರೋಧೋಪಿ ಏಷೇವ ಅಂದ್ಬಿಟ್ರು. ಸಿಟ್ಟು ಇದ್ರದ್ದೇ ಇನ್ನೊಂದು ಮುಖ, ಕಾಮದ್ದೇ ಇನ್ನೊಂದು ಮುಖ ಸಿಟ್ಟೆ ಹೊರತು. ಸಿಟ್ಟು ಕಾಮ ಅಂತಮ್ಮಂದ್ರು, ಕಾಮಕ್ರೋಧಗಳು ಅಂತಮ್ಮಂದ್ರೆ ಹೊರತು ಇದಲ್ಲ, ಭಿನ್ನ ಜಾತಿ ಅಲ್ಲ, ಒಂದೇ ಜಾತಿದೇ ಇದು, ಭಿನ್ನ ಸ್ವರೂಪ ಅಲ್ಲ, ಒಂದಕ್ಕೆ ಎರಡು ಸ್ವರೂಪ, ಎರಡು ಆಕಾರ ಬಂದಿದೆ. ರಜೋಗುಣ ಸಮುದ್ಭವ, ರಜಶ್ಚ ಗುಣಶ್ಚ ರಜೋಗುಣ ಸಹ ಸಮುದ್ಭವ ಯಸ್ಯ ಸಹ ಕಾಮ ರಜೋಗುಣ ಸಮುದ್ಭವ. ರಜೋಗುಣ ಸಮುದ್ಭವ ಮೂಲ ಪದ. ರಜಸ್ವಾದ ಗುಣವೇ ರಜೋಗುಣ. ಆ ರಜೋಗುಣವೇ ಸಮುದ್ಭವದ ಕಾರಣ. ಯಾವ ಕಾಮಕ್ಕೋ ಆ ಕಾಮ ರಜೋಗುಣ ಸಮುದ್ಭವ ಅಂತ ಒಂದರ್ಥ. ಎರಡನೇ ಅರ್ಥ ರಜೋಗುಣಸ್ಯವಾ ಸಮುದ್ಭವ. ರಜೋಗುಣ ಬರೋ ಕಾರಣ ಅಂತ ಅರ್ಥ ಮಾಡ್ಬೋದು. ರಜೋಗುಣ ಬರೋದಕ್ಕೂ ಕಾಮವೇ ಕಾರಣ. ರಜೋಗುಣದಿಂದ ಕಾಮ ಬರುತ್ತೆ. ಯಾವ್ದು ಆಸೆ, ರಜೋಗುಣದಿಂದ ಕಾಮ ಬರುತ್ತೆ ಬೆಸ್ಟ್, ಕಾಮದಿಂದ ರಜೋಗುಣ ಇದಾಗುತ್ತೆ ಬೆಸ್ಟ್. ಮುಂದಿನ ಪ್ರವೃತ್ತಿಗೆ ಆಸೆಗೆ ಹಿಂದಿನ ರಜೋಗುಣ, ಈಗಿನ ರಜೋಗುಣಕ್ಕೆ ಹಿಂದಿನ ಕಾಮ. ಕಾಮಕ್ಕೆ ರಜೋಗುಣ ಕಾಮ, ರಜೋಗುಣ ಕಾಮ ಕಾರಣ ಆಗುವಾಗ ಗೊತ್ತೇ ಆಗುತ್ತೆ. ಆ ಕಾಮ ಬಂದಾಗ ಮಿತ್ರರಂತೆ ಬರ್ತಾನೆ, ಬಹಳ ಆತ್ಮೀಯನ ಮಿತ್ರರಂತೆ ಬರ್ತಾನೆ, ಮೆಲ್ಲೆ ಗುಟ್ಟಾಗಿ ಬರ್ತಾನೆ, ಬಂದು ಆವರಿಸ್ಕೋತಾನೆ, ಮನಸ್ಸನ್ನ ಆವರಿಸ್ಕೋತಾನೆ, ಇಂದ್ರಿಯನ್ನ ಆರಿಸ್ಕೋತಾನೆ, ಎಲ್ಲ ಆರಿಸ್ಕೋತಾನೆ. ಅಲ್ಲಿನ ಹೊರಗೆ ಬರುವಾಗ ಮಾತ್ರ ಸ್ವಲ್ಪ ಹುಷಾರು ಆ ಕಡೆ ನೋಡ್ಕೊಂಡ್ ಬರುತ್ತೆ. ಯಾರಿದ್ದಾರೆ, ಅಲ್ಲಿ ಇಲ್ಲಿ ಯಾರಿದ್ದಾರೆ, ಯಾರು ನೋಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತೇಳಿ ಎಲ್ಲನೂ ಎಕ್ಸಾಮ್ ಮಾಡತ್ತದು, ಬಿಡಲ್ಲ. ಒಳಗಿದ್ದಾಗ ಬೆಚ್ಚಿಟ್ಕೊಂಡಿರುತ್ತಲ್ಲ, ಸ್ವಲ್ಪ ಹೊರಗೆ ಬಂದಂಗೆ ಗೊತ್ತಾಗಿದೆ, ಕಣ್ಣಲ್ಲಿ ಯಾಕೋ ಬೇರೆ ತರಹ ಕಾಣ್ತಾ ಇದೆಯಲ್ಲ, ಕಣ್ಣು ಯಾಕೋ ಸರಿ ಇಲ್ವಲ್ಲ, ಏನೋ ಕಾಮಾಲೆ ಕಣ್ಣು ಕಾಣ್ತಾ ಇದೆಯಲ್ಲ, ಅವಾಗ ಗೊತ್ತಾಗುತ್ತೆ, ಓಹೋ ಇದು ಏನೋ ಆಗ್ತಾ ಇದೆ ಕಣೋ, ಎಲ್ಲಿಗೂ ಹೋಯ್ತು ಕಣೋ ಇದು ಕಾಮ, ಇದು ಇಲ್ಲ ಅಂತ. ಹೊರಗೆ ಬಂದ್ಮೇಲೆ ಆಕ್ಟಿವೇಟ್ ಆಯ್ತು ಅಂದ್ಮೇಲೆ ಭಯ ಪಟ್ಟು ಓಡಿಸ್ ಮಾಡ್ಬಿಡ್ತಾರೆ. ಈ ಕಾಮರಾಜ್ಯದ ಕಾಟ ಅಸಾಧ್ಯ ಕಾಟ, ನಾನಿಲ್ಲಿ ಇರಲ್ಲಪ್ಪ, ನಂಗೆ ಬೇಡಪ್ಪ ಅದು ಓಡ, ಬಹಳ ಅಪಾಯ. ಈಗ ಮಹಾಶತ್ರು ಕಾಮ ಇದು.
ರಜೋಗುಣಕ್ಕೆ ಕಾರಣ ಅಂತಲೂ ಮಾಡಬಹುದು, ರಜೋಗುಣವು ಹುಟ್ಟಕ್ಕೆ ಕಾರಣ ಅಂತಲೂ ಮಾಡಬಹುದು, ರಜೋಗುಣದಿಂದ ಹುಟ್ಟತ್ತೆ ಅಂತ ಮಾಡಬಹುದು. ಎರಡು ರೀತಿ ತಗೋಬಹುದು ಒಂದು ಭಾಷೆಕಾರರು. ಕಾಮೋಹಿ ಉದ್ಭೂತ ರಜ ಪ್ರವರ್ತೆಯನ್ನ ಪುರುಷಂ ಪ್ರವರ್ತಯತಿ ಸೃಷ್ಟಯಾ ಹಿ ಅಹಂಕಾರಿತಃ ಇತಿ. ದುಃಖಿತಾನಾಂ ರಜಃ ಕಾರ್ಯೇ ಸೇವಾದು ಪ್ರವೃತ್ತಾನಾಂ ಪ್ರಲಾಪ ಶ್ರೂಯತೆ. ಆಚಾರ್ಯ ಕಾಡು ಒಂದು ವಾಕ್ಯತೆ ಉದಾಹರಣೆ ಕೊಡ್ತಾ ಇದ್ದಾರೆ. ಯಾರೋ ಹಿರಿಯ ಜನರನ್ನ ಆಶ್ರಯಿಸ್ಕೊಂಡು ಸೇವೆ ಮಾಡ್ಬಿಟ್ಟ ಏನೋ ಒಂದು ಪ್ರಯೋಜನಕ್ಕಾಗಿ. ಆ ಪ್ರಯೋಜನವೂ ಆಗಲೇ ಇಲ್ಲ. ಅವಾಗ ಗೋಳಾಟ, ಅಯ್ಯೋ ನಂಗೇನೋ ಆಸೆ ಪಟ್ಕೊಂಡು ಹೋದೆ ಕಣೋ, ಅವನು ದುಷ್ಟ ಗೊತ್ತಿತ್ತು ಇದ್ದದೆ, ಆದ್ರೆ ಅವನಿಂದ ಆಗ್ಬೇಕಾಗಿತ್ತು ಅಂತ ಅನ್ಕೊಂಡು ಹೋದೆ, ಅವನು ತುಂಬಾ ಪ್ಲೀಸ್ ಮಾಡಿದೆ, ಅದನ್ನ ಮಸ್ಕಾ ಹೊಡೆದೆ, ಅದನ್ನ ಎಲ್ಲಾ ಮಾಡಿದೆ, ಏನೇನ್ ಮಾಡೋದು ಮಾಡಿದೆ, ಆದ್ರೂ ಕೂಡ ಆಗಲೇ ಇಲ್ಲ ಅಂದ್ಕೊಳ್ಳಿ. ಮಾಡಬಾರ್ದು ಮಾಡಿ ಆಗ್ಬಾರ್ದಲ್ಲ ಆಗ್ಬಿಟ್ಟು ಪುರುಷಾರ್ಥದಂಗೆ ಏನಿಲ್ಲ ಆಯ್ತಲ್ಲ ಅಂತೇಳಿ ಗೋಳಾಟ. ಕಾಮೋಹಿ ಉದ್ಭೂತ, ಕಾಮ ಎದ್ಕೊಂಡಾಗ ರಜೋಗುಣವನ್ನು ಉಂಟು ಮಾಡುತ್ತಾ ಪುರುಷಂ ಪ್ರವರ್ತೈತಿ, ಮನುಷ್ಯರನ್ನ ತೊಡಗಿಸುತ್ತೆ. ಆವಾಗ ಸೃಷ್ಟಿಯ ಅಹಂಕಾರದ ಆಸೆಯಿಂದ ನಾನು ಮಾಡ್ಬಿಟ್ಟೆ, ಯಾಕೋ ಕದ್ದೆ ಆಸೆ, ಯಾಕೋ ಹೋದೆ ಸಿನಿಮಾಗೆ ಆಸೆ, ಯಾಕೋ ತಿರ್ಗಕ್ ಹೋದೆ ಆಸೆ, ಏನ್ ಮಾಡಿದಕ್ಕೂ ಯಾಕೆ ತಿಂದೆ ಆಸೆ ಆಯ್ತು. ಅಲ್ಲಿಟ್ಟಿದ್ರು ಚೆನ್ನಾಗಿತ್ತು ಹಣ್ಣು, ಯಾರು ಇರ್ಲಿಲ್ಲ, ಹೋಗಿ ತಗೊಂಡ್ಬಿಟ್ಟ ಭಯ ಹಾಕೊಂಬಿಟ್ಟ. ಯಾಕೆ ತಿಂದೆ ಆಸೆ ಆಗ್ಬಿಡ್ತು, ಚೆನ್ನಾಗಿತ್ತು ಆಸೆ ಆಗ್ಬಿಟ್ಟು ತಿನ್ಬಿಡ್ಬೇಕಾ ಎಲ್ಲ ಅರ್ಥ. ನಿಂದು ಒಂದೊಂದು ಇರ್ಬೇಡ್ವಾ ಅಂತ ಇಲ್ಲ. ಆಸೆಗೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ, ಆಸೆಯೇ. ಎಷ್ಟು ಜನರ ಮನಸ್ಸಿಗೆ ಬೇಜಾರು ಮಾಡ್ತೀವಿ ಆಸೆ ಇದನ್ನ ಬೆಲೆ ಅಂದ್ರೆ ತುಂಬ ಇದೆ ಅಂತ ದರಿದ್ರ ಇದು, ಯಾವ್ದನ್ನು ಎಲ್ಲೂ ಉಡೋ ಹಾಗಿಲ್ಲ, ಏನಿಟ್ಟು ತಿಂದು ಹಾಕ್ಬಿಡ್ತಾರೆ, ತಗೊಂಡ್ಬಿಡ್ತಾರೆ, ಮಾಡ್ಬಿಡ್ತಾರೆ, ಮುಟ್ಬಿಡ್ತಾರೆ ಅಂದ್ಬಿಟ್ರೆ ಇವು ಡೇಂಜರ್ ಪೈ ಮನುಷ್ಯ, ಸ್ವಲ್ಪ ಹುಷಾರಾಗಿರ್ಬೇಕು ಕಣೋ, ಇವನು ಯಾಕೋ ಬಲ್ಬೇಕು ಟೆಂಪ್ಟ್ ಆಗ್ಬಿಡ್ತಾನೆ ಅಂದ್ಬಿಟ್ರೆ ಕಷ್ಟ. ಕಂಟ್ರೋಲ್ ಇಲ್ಲ ಮನಸ್ಸು ಅಂದ್ರೆ ತುಂಬಾ ಕಷ್ಟ ಅವ್ರ ಜೊತೆ ವ್ಯವಹಾರ ಮಾಡೋದು. ತೃಷ್ಣಯ ಅಹಂಕಾರಿತ ಅಂತಾನೆ, ಆಸೆಯಿಂದ ನಾನು ಮಾಡಲ್ಪಟ್ಟವನಾದೆ ಅಂಥೇಳಿ ದುಃಖಿತರಾದವರು ರಜಸ್ಸಿನ ಕಾರ್ಯವಾದ ಸೇವೆಯ ಮುಂತಾದ ತೊಡಗಿದಂಥವರ ಒಂದು ಗೋಳಾಟ ಕೇಳ್ಬರ್ತಾ ಇದೆ ಅಂತ ಅಂದ್ರೆ, ಪ್ರಲಾಪ ಅಂದ್ರೆ ಗೋಳಾಟ ಕೇಳ್ಬರ್ತಾ ಇದೆ ಲೋಕದಲ್ಲಿ. ಎಷ್ಟೋ ಜನ ಏನೇನೋ ಮಾಡ್ಬಿಟ್ಟು ಆಮೇಲೆ ಗುಟ್ಟಾಗಿ ಅವ್ರ ಸ್ನೇಹಿತರ ಹತ್ರ ಹೇಳ್ಕೊಳ್ತಾರೆ, ಇವೋ ಹೀಗೆ ಮಾಡ್ಬಿಟ್ಟೆ ಕೊಡೋ, ಹಂಗ್ ಮಾಡ್ಬಿಟ್ಟೆ, ಹಿಂಗ್ ಮಾಡ್ಬಿಟ್ಟೆ, ತಪ್ಪಿರ್ಬೇಕಾಯ್ತು, ಮಾಡ್ಬಾರ್ದಾಗಿತ್ತು, ಸುಮ್ಮನೆ ಮಾಡ್ಬಿಟ್ಟು ಹಾಕೊಂಡು ನೋಡು ಬಯಸ್ಕೊಂಡು ಉಗಿಸ್ಕೊಂಡು ಹೊಡೆಸ್ಕೊಂಡು ಮೆಟ್ಟ ಹೊಡೆಸ್ಕೊಂಡು ಮಾನ ಮರ್ಯಾದೆ ಉಳಿಸ್ಕೊಂಡ್ ಬರೋದು ಬಹಳ ಕಷ್ಟ ಆಯ್ತು. ಇದು ಮಾನ ಮರ್ಯಾದೆ ಹೋಗ್ಲಿಲ್ಲ ಅವನಿಗೆ, ಅಷ್ಟಾದ್ರೂ ಕೂಡ ಮಾನ ಮರ್ಯಾದೆ ಹೋಗ್ಲಿಲ್ಲಂತೆ. ಎಂತ ಮಾನ ಮರ್ಯಾದೆ, ಅದು ಹೋಗೋ ಮಾನ ಮರ್ಯಾದೆ ಅಲ್ಲ, ಅದು ಮೆಟ್ಟ ಹೊಡೆಸ್ಕೊಂಡು ಮಾನ ಮರ್ಯಾದೆ ಉಳಿಸ್ಕೊಂಡ್ ಬರೋದು ಬಹಳ ಕಷ್ಟ ಆಯ್ತು ಅಂದ್ರೆ ಇನ್ನೆಂತ ಮಾನ ಮರ್ಯಾದೆ ಇರುತ್ತೆ ಮೊದಲಿಗೆ. ಮಹಾಶನಃ ಮಹತ್ ಅಶನಂ ಯಸ್ಯ ಇದು ಮಹಾಶನಃ. ಇದು ಮಹಾಶನ, ಇದು ಕಾಮ ಅಂದ್ರೆ ಮಹತ್ ಅಶನಂ, ಸಿಕ್ಕಾಪಟ್ಟೆ ತಿನ್ನತ್ತೆ ಅನ್ನೋ ಶಬ್ದಕ್ಕೆ ಅರ್ಥ ಬಾಯಿಂದ ಅಂತ ಅರ್ಥ ಅಲ್ಲ, ಕಣ್ಣಿಂದಾಗಲಿ ಕಿವಿಯಿಂದಾಗಲಿ ಎಲ್ಲಾ ಇಂದ್ರಿಯದಕ್ಕೂ ಆ ಇಂದ್ರಿಯ ಸೋಸೋಗುತ್ತೆ, ಆಸೆ ಮತ್ತೆ ಕಮ್ಮಿಯೇ ಆಗಲ್ಲ. ಇಂದ್ರಿಯ ಆಗಲ್ಲ ನೋಡಕ್ಕೆ ಅಂತ ಕೇಳಕ್ ಆಗಲ್ಲ ಅಂತ, ಅದು ನೋಡು ಚೆನ್ನಾಗಿದೆ ಹೋಗು ಅಂತ, ಅಯ್ಯೋ ನಂಗೆ ಆಗಲ್ಲ, ನಂಗೆ ಕಷ್ಟ ಆಗ್ತಾ ಇದೆ ಅಂತ ಆಸೆ ಗಪ್ತಾ ಇರತ್ತೆ, ತಡ್ಕೊಳಕ್ಕೆ ಆಗ್ತಾ ಇರಲ್ಲ, ಇವನಿಗೆ ಯೋಗ್ಯತೆಯೇ ಇರಲ್ಲ, ಕಷ್ಟ, ಬಹಳ ಕಷ್ಟ. ಮನುಷ್ಯನಿಗೆ ದೌರ್ಬಲ್ಯ ಬಂದ್ಬಿಡ್ತು. ಆಸೆ ಇದೆ ಅಂದ್ರೆ ಆದಷ್ಟು ದುಃಖ ಇನ್ನೊಂದಿಲ್ಲ ಗೊತ್ತಾ. ಆಸೆ ಇದೆ ಅನುಭವಿಸೋಕ್ಕಾಗಲ್ಲ, ದೌರ್ಬಲ್ಯ ಇದೆ, ಏನ್ ಮಾಡೋದು. ಚಕ್ಲಿ ತಿನ್ಬೇಕು ಅಂತ ಆಸೆ, ಹಲ್ಲಿಲ್ಲ, ತಿಂದ್ರೆ ತಡೆಯೋದು ಇಲ್ಲ, ಏನೋ ಒಂದು ಕುಟ್ಟಿಗೆ ಹಾಕೊಂಡು ಕುಟ್ಟಿ ಬಾಯಿಗೆ ಹಾಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಉಗಿಬೇಕು, ನುಂಗೋ ಹಾಗಿಲ್ಲ, ನುಂಗಿದ್ರೆ ತಡೆಯಲ್ಲ, ಸ್ವಲ್ಪ ಹೊತ್ತು ಬಾಯಲ್ಲಿ ಇಟ್ಕೊಂಡು ಆಮೇಲೆ ಅಯ್ಯೋ ಕುಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಉಗಿಯೋದಕ್ಕೆ ಯಾಕೆ ಮಾಡ್ಬೇಕು, ಆಗಲ್ಲ, ಈ ಓಟ್ಲೆಲ್ಲ ಕಚ್ಚುತ್ತೆ. ಏನೋ ಒಂದು ಚಕ್ರಿ ಇದ್ರೆ ಹಿತವಾಗತ್ತೆ, ಒಂದು 5 ನಿಮಿಷ ಇಟ್ಕೊಂಡ್ರೆ ಬಾಯಿಲಿ, ಆಮೇಲೆ ನುಂಗಿದ್ರೆ ಬೇಡಿ ಹಚ್ಕೊಳುತ್ತೆ, ನುಂಗಿದ್ರೆ ಶೀತಾರ ಆಗುತ್ತೆ, ನುಂಗೋ ಹಾಗಿಲ್ಲ, ಬಹಳ ಕಷ್ಟ ಇದು. ಅಯ್ಯೋ ಮಹತ್ ಅಶನಂ, ಸಿಕ್ಕಾಪಟ ತಿನ್ನತ್ತೆ ಈ ಕಾಮ, ಆದ್ರೆ ಇದಕ್ಕೆ ತೃಪ್ತಿಯೇ ಇಲ್ಲ, ಎಷ್ಟು ತಿಂದ್ರು ಸಾಕು ಅನ್ನೋದೇ ಇಲ್ಲ. ಅತಯವ ಮಹಾಪಾಪ್ಮ ಕಾಮೇನ ಹಿ ಪ್ರೇರಿತ ಜಂತು ಪಾಪಂ ಕರೋತಿ.
ತಿನ್ನೋದೇ ಪಾಪ ಅಂತ ಹೇಳ್ತೇವೆ ಶಾಸ್ತ್ರ. ಬಹಳ ತಿನ್ನೋದು ಅನ್ನೋದು, ತಿನ್ನೋದು ಆರಂಭದಿಂದ ಪಾಪ ಶುರು ಆಗುತ್ತೆ. ತುಂಬಾ ತಿನ್ಬಿಟ್ರೆ ಭಾರಿ ಪಾಪ ಆಯ್ತದು. ಹೇಳ್ತಲ್ಲ ಮನುಸ್ಮೃತಿಯಲ್ಲಿ ಅಪ್ರಶಸ್ತಂ ಅಸ್ವರ್ಗಂ ಅಂತ ಶ್ಲೋಕ ಬರೆದಿದ್ದಾರೆ. ಜಾಸ್ತಿ ತಿನ್ನೋದು ಸ್ವರ್ಗ ಕಾರಣವಲ್ಲ, ಪ್ರಶಸ್ತವೂ ಅಲ್ಲ, ನಿಂದಿತವೂ ಆಗುತ್ತೆ. ನಿನ್ನ ಒಂದು ಅವಶ್ಯಕತೆ ಜಾಸ್ತಿ ತಿಂದ್ರೆ ಅದು ಇನ್ನೊಬ್ರು ತಿನ್ನೋದು ಕಳ್ತನ ಅಂತೆ. ಅದು ನಿನ್ನ ಅವಶ್ಯಕತೆಗಿಂತ ಜಾಸ್ತಿ ನೀನು ತಿಂದ್ರೆ ಕಳ್ತನ ಮಾಡ್ದಂಗೆ ಆಯ್ತು. ಅದು ಬೇರೆಯವ್ರ ಅನ್ನ. ಅದು ನಿನಗೆ ಎಷ್ಟು ಅವಶ್ಯಕತೆ ಅಷ್ಟು ತಿನ್ಬೇಕೆ ಹೊರತು ಜಾಸ್ತಿ ತಿಂದ್ಬಿಟ್ರೆ ಇನ್ನೊಬ್ಬರ ಅನ್ನ ತಿನ್ನಾಗ್ತೀಯ, ನೀನು ಕಳ್ತನ ಮಾಡ್ದಂಗೆ ಆಗ್ತೀಯ ಅಂತ ಹೇಳ್ತಾ ಇದ್ದಾರೆ ಮನುಸ್ಮೃತಿ. ಅರ್ಧಂ ಧವ್ಯಂಜನ ಅನ್ನಸ್ಯ ತೃತೀಯ ಮುದಕಸ್ಯ ಚ ವಾಯೋ ಸಂಚರಣಾರ್ಥಂತೂ ಚತುರ್ಥಂ ಅವಶೇಷ. ಅದು ಮನುಸ್ಮೃತಿಯಲ್ಲಿ ನಿಮ್ಗೆ ತಿನ್ನೋಕೆ ನಿಯಮ ಮಾಡಿದವರು. ಅದು ತಾಮಸ ಆಗ್ಬಾರ್ದು. ತಿಂದು ಸ್ವಲ್ಪ ನಿದ್ದೆ ಬರುತ್ತೆ ಅಂತ ಆದ್ರೆ ತಿಂದಿದ್ದು ಹೆಚ್ಚಾಯ್ತು ಅರ್ಥ. ತಿಂದ ಮೇಲೆ ಆಕ್ಟಿವ್ ಇರ್ಬೇಕಪ್ಪ, ಚಟುವಟಿಕೆಯಿಂದ ಇರ್ಬೇಕು, ಯಾವ ಇದು ಆಗ್ಬಾರ್ದು. ಅದು ಕರೆಕ್ಟ್ ತಿಂದೆ ಅಲ್ಲ ಅರ್ಥ ಆಗಲ್ಲ. ತುಂಬಾ ಆಯ್ತು ಊಟ, ಹೊಟ್ಟೆ ಭಾರ, ಅದರ ಸ್ವಲ್ಪ ಒಂದು ವಿಶ್ರಾಂತಿ ಮಾಡ್ತೀನಿ, ಸ್ವಲ್ಪ ತಲೆ ಊರ್ತೀನಿ ಅಂತ ತಲೆ ಊರ್ಬಿಟ್ರೆ 5 ಗಂಟೆ, 1:30 ಊಟ ಮಾಡಿರ್ತಾನೆ, ತಲೆ ಊರಿ ಹೇಳೋವರೆ ನೋಡ್ತಾನೆ 5 ಗಂಟೆ 5:30 ಗಂಟೆ. ವಾಕಿಂಗ್ ಹೋಗ್ಬಿಟ್ಟು ಒಂದು ಕಾಫಿ ಕುಡಿದು, ಎದ್ದು ಕಾಫಿ ಕುಡಿದು ಎದ್ದು ವಾಕಿಂಗ್ ಅಲ್ಲ, ಎದ್ಕೊಳ್ಳೆ ಸ್ವಲ್ಪ ಕಾಫಿ ಕುಡಿದು ಟೀ ಕುಡಿದು ವಾಕಿಂಗ್ ಹೋಗಿ ಬಂದ್ಬಿಟ್ಟು ಆಮೇಲೆ ಟೀ ಕುಡಿದು ಅವನು ಚೂರು ನನ್ನ ಪೇಪರ್ ನೋಡಿ ಟಿವಿ ನೋಡಿ ಅವನು ಚೂರು ಸ್ನಾಕ್ಸ್ ತಿನ್ನೋದು, ಇನ್ನೊಂದು ಚೂರು ಏನೋ ಗೋಡಂಬಿ ದ್ರಾಕ್ಷಿ ತಿನ್ನೋದು ಬಿಡೋದೇ ಅವ್ರದ್ದು, ಬೇರೆ ಇಲ್ಲೇ ಇಲ್ಲ. ಅಯ್ಯೋ ಇವಾಗ ದರಿದ್ರ ಇದು. ಸಿಕ್ಕಾಪಟ್ಟೆ ತಿನ್ನೋದಿಂದಲೇ ಕಾಮದಿಂದ ಪ್ರೇರಿತರಾಗಿ ಮನುಷ್ಯ ಪಾಪವನ್ನು ಮಾಡುತ್ತಾನೆ, ಪಾಪಿ ಆಗ್ತಾನೆ ಅವನು. ಅತಃ ವಿದ್ಯೇನಂ ಕಾಮಂ ಯಹ ಸಂಸಾರೇ ವೈರಿಣಂ. ಈ ಸಂಸಾರದಲ್ಲಿ ದೇವದತ್ತ ಯಜ್ಞದತ್ತ ಅಲ್ಲ ಶತ್ರುಗಳು, ಕಾಮವೇ ಶತ್ರು. ದೇವದತ್ತ ಯಜ್ಞದತ್ತಾದಿಗಳು ಏನೋ ಇದಾಗಿ ನಿನ್ನೇನೋ ಅಡ್ಡಿ ಮಾಡ ಬಿತ್ತೇನೋ ಈ ಸಂಸಾರದ ಶತ್ರು ಎಂಬುದಾಗಿ ತಿಳಿ ಇದ್ರು. ಯಾವುದರಂತೆ ದೃಷ್ಟಾಂತ ಕೊಡ್ತಾನೆ ಪರಮಾತ್ಮ. ಕಥಂ ವೈರಿ ಇತಿ ದೃಷ್ಟಾಂತ ಪ್ರತ್ಯಾಯೇತಿ. ಯಾವ ರೀತಿ ವೈರಿ ಎಂದು ಕೇಳಿದ್ರೆ ದೃಷ್ಟಾಂತಗಳ ಮೂಲಕ ಪ್ರತ್ಯಾಯಯತಿ, ಪ್ರತ್ಯೇತಿ ಪ್ರತ್ಯಾಯಯತಿ, ನಿಚ್ಚು ಪ್ರೇರಣಾರ್ಥ ತಿಳಿಸಿಕೊಡುತ್ತಾನೆ. ಪ್ರತ್ಯೇತಿಯಿಂದ ಎಣ್ಣೆ ಅಂತ ತಿಳಿಯುತ್ತಾನೆ, ಪ್ರತ್ಯಾಯದಿಂದ ತಿಳಿಸುತ್ತಾನೆ. ಪ್ರೇರಣಾರ್ಥ, ಪ್ರೇರಣಾರ್ಥ ಇಂಗ್ಲಿಷ್ ಹೆಂಗಿದ್ದೀರಾ? ಇನ್ನೊಬ್ಬರಿಗೆ ತಿಳಿಸ್ಕೊಡೋದು, ಮಾಡಿಸುತ್ತಾನೆ, ಮಾಡಿಸುತ್ತಾನೆ, ತಿನ್ನಿಸುತ್ತಾನೆ. ಈ ಮೇಕ್ ಇಟ್ ಮಾಡ್ಬೇಕು. ಈ ಮೇಕ್ ಆಯಾ ಭಾಷೆಯಲ್ಲಿ ಒಂದೊಂದು ಕೊರತೆ ಇದೆ, ಏನ್ ಮಾಡಕ್ಕಾಗಲ್ಲ. ಹೀಗೆ ಯಾವ ರೀತಿ ವೈರಿಪ ಕಾಮ ಅಂತ ಕೇಳಿದ್ರೆ ದೃಷ್ಟಾಂತಗಳ ಮೂಲಕ 2-3 ದೃಷ್ಟಾಂತ ಕೊಡ್ತಾ ಇದ್ದಾನೆ ಅಂತ ಅದನ್ನ ತಿಳಿಸಿ. ಆವ್ರಿಯತೆ ಬನ್ನಿ ಯಥಾದರುಷೋ ಮಲೇನ ಚ ಯಥೋಲ್ಬೇನಾವಸೋ ಗರ್ಭಃ ತಥಾ ತೇನೇದಮಾವೃತಂ. ಯಥಾ ಆದರ್ಶ ಯಥಾ ಉಲ್ಬೇನ ಆವೃತಃ ಗರ್ಭಃ ತಥಾ ತೇನ ಇದಂ ಆವೃತಂ. ತೇನ ಕೇನ ಧೂಮೇನ ಕಾಮೇನ. ಇದಂ ಕಿಂ ಇದಂ ಆವೃತಂ. ಕಾಮೇನ ಇದಂ ಕಿಂ ಆವೃತಂ. ಕಾಮೇನ ಇದಂ ಇದಂ ಕಿಂ ಜ್ಞಾನಂ. ದೃಷ್ಟಾಂತ ಕೊಡ್ತಾ ಇದ್ದಾನೆ ಪರಮಾತ್ಮ. ಕಾಮದಿಂದ ಜ್ಞಾನ ಮುಚ್ಚಿದೆ ಏನಕ್ಕೆ? ಧೂಮೇನ ಯಥಾ ಬನ್ನಿ ಆವರಿಯತೆ. ಸಹಜೇನ ತನ್ನೊಡನೆ ಹುಟ್ಟಿದ್ದಾದಂತಹ ಹೊಗೆಯಿಂದ, ಬೆಂಕಿಯೊಡನೆ ಹುಟ್ಟಿದ ಹೊಗೆ
ಬೆಂಕಿಯೊಡನೆ ಹುಟ್ಟಿದ್ದ ಹೊಗೆಯಿಂದ ಬೆಂಕಿ ಹೇಗೆ ಮುಚ್ಚೋಗುತ್ತೋ ಅಂದ್ರೆ ತುಂಬಾ ಹೊಗೆ ಆಗ್ಬಿಟ್ಟು ಬೆಂಕಿಯೇ ಕಾಣಲ್ಲ ಹಂಗಾಗ್ಬಿಡುತ್ತೆ ಅಲ್ಲಿ. ಹಾಗೆಯೇ ಕನ್ನಡಿಯಿಂದ ಇದು ಮಲದಿಂದ ಕನ್ನಡಿ ಹೇಗೆ ಮುಚ್ಚೋಗುತ್ತೋ, ಕನ್ನಡಿಯಿಂದ ಅಲ್ಲ, ಆದರ್ಶನ ಕನ್ನಡಿಯು. ಮಲದಿಂದ ಇಬ್ಬನಿ ಇರ್ಬೋದು, ಕೊಳೆ ಇರ್ಬೋದು. ಕೊಳೆಯಿಂದ ಅಥವಾ ಇಬ್ಬನಿಯಿಂದ ಕನ್ನಡಿ ಹೇಗೆ ಮುಚ್ಚೋಗುತ್ತೋ, ಅಥವಾ ಜರಾಯುವಿಂದ ಗರ್ಭ ಹೇಗೆ ಮುಚ್ಚೋಗಿರುತ್ತೋ, ಆ ಚೀಲ, ಅದು ಪ್ಲಾಸ್ಟಿಕ್ ಚೀಲ ಇದೆ, ಚೀಲ ಅದರಿಂದ ಗರ್ಭ ಶಿಶು ಹೇಗೆ ಮುಚ್ಕೊಂಡಿರ್ತಾನೋ ಅದರಂತೆ ಈ ಜ್ಞಾನವು ಕಾಮದಿಂದ ಮುಚ್ಚೋಗಿದೆ. ಯಾಕೆ ಜ್ಞಾನ ತೊಳ್ಕೋತಿಲ್ಲ ಅಂದ್ರೆ ಕಾಮ ಉಂಟಾಗಿರೋದ್ರಿಂದ ಜ್ಞಾನ ತೊಳ್ಕೋತಾ ಇಲ್ಲ. ಕಾಮವಿಲ್ಲವೋ ಜ್ಞಾನ ತೊಳ್ಕೋತೆ, ಕಾಮವಿದೆಯೋ ಜ್ಞಾನ ಇಲ್ಲ. ಧೂಮೇನ ಸಹಜೇನ ಆವ್ರಿಯತೆ ವನ್ನಿ ಪ್ರಕಾಶಾತ್ಮಕ ಅಪ್ರಕಾಶಾತ್ಮಕೇನ ಅಪ್ರಕಾಶಾತ್ಮಕೇನ ಧೂಮೇನ ಅಂತ. ಅಪ್ರಕಾಶಾತ್ಮಕವಾದಂತಹ ಧೂಮದಿಂದ ತನ್ನಿಂದಲೇ ಹುಟ್ಟಿದ್ದಾಗಿರುವ, ಅಗ್ನಿಯಿಂದ ಹುಟ್ಟಿರೋದು ಸಹಜೇನ. ಅಗ್ನಿಯಿಂದ ಹುಟ್ಟಿದ್ದಾದ ಧೂಮದಿಂದ ಅಗ್ನಿ ಮುಚ್ಚಿ ಹೋಗ್ತಾನೆ. ಅದೇ ಕಾಮ ಹುಟ್ಟಿ ನಿನ್ನಿಂದಲೇ, ನಿನ್ನ ಜ್ಞಾನ ನಿನ್ನ ಕಾಮ ಮುಚ್ಚಾಕ್ತಾ ಇದೆ ಅಂತ. ನೀನೇ ಕಾರಣ ಕಾಮಕ್ಕೆ, ಆ ಕಾಮ ನಿನ್ನ ಜ್ಞಾನ ಮುಚ್ಚಾಕತ್ತೆ. ಹೊಗೆಗೆ ಬೆಂಕಿಯೇ ಕಾರಣ, ಆ ಹೊಗೆ ಆ ಬೆಂಕಿ ಮುಚ್ಚಾಕ್ಬಿಡುತ್ತೆ. ಕಮ್ಮಿ ಬೆಂಕಿ ಹೊಗೆ ಮುಚ್ಚಾಕೋದು ಅಂದ್ರೆ ಹೊಗೆ ಹೊರಗೆ ಬಂದ್ಬಿಡುತ್ತೆ. ಒಂದು ಅಲ್ಲೇ ತುಂಬಾ ದಟ್ಟಾಗಿ ಅಲ್ಲೇ ಧೂಮ ಇದ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಅವಾಗ ಕಾಣಲ್ಲ ಅಷ್ಟೇ, ಮೇಲಕ್ಕೆ ಹೋಗ್ಬಿಡುತ್ತೆ. ಅಲ್ಲೇ ಅದು ಬೆಂಕಿ ಕಾಣ್ತಪ್ಪ. ಉರಿತಾ ಇಲ್ಲದೆ ಅಂತ ಕಾಣಲ್ಲ, ಉರಿತಾ ಇರ್ಬೇಕು. ಅಲ್ಲ, ಉರಿತಾ ಇದ್ದು ಹೊಗೆ ಬರ್ತಾ ಇದ್ವಿ ಉಸಿಗಟ್ಟಿ ಸತ್ತು ಹೋಗ್ತಾರೆ. ಅಯ್ಯೋ ತನ್ನೊಡನೆ ಹುಟ್ಟಿದ್ದಾಗ ಹೊಗೆಯಿಂದ ಅಗ್ನಿಯು ತಾನು ಪ್ರಕಾಶಾತ್ಮಕನಾಗಿದ್ರು ಕೂಡ ಅದು ಮುಚ್ಚೋಗ್ತಾನೆ. ಹಾಗೆ ಅರಿವು ಪ್ರಕಾಶಾತ್ಮಕವಾದರೂ ಅರಿವಿನಿಂದ ತನ್ನಿಂದ ಹುಟ್ಟಿದಾಗ ಕಾಮದಿಂದ ಪ್ರಕಾಶಾತ್ಮಕವಾದ ಜ್ಞಾನ ಅಪ್ರಕಾಶಾತ್ಮಕವಾದ ಕಾಮದಿಂದ ಮುಚ್ಚೋಗಿ ತೋಚೋದೇ ಇಲ್ಲ. ಯಥಾವ ಆದರ್ಶ ಮಲೇನ ಚ ಯಥಾ ಉಲ್ಬೇನ ಚ ಜರಾಯುಣ ಗರ್ಭವೇಷ್ಟನೇನ ಆವೃತಃ ಆಚ್ಛಾದಿತಃ ಗರ್ಭಃ ಯಥಾ ತೇನೇದಮಾವೃತಂ. ಹಾಗೆ ಇಟ್ಬಿಟ್ರು ಕೊನೆಯ ಪಾದವನ್ನ ಇನ್ನು ಸ್ವಲ್ಪ ಉತ್ತಾ ಇದೆ ಅಂತ. ಹೇಗೆ ಕನ್ನಡಿಯು ಆ ಕೊಳೆಯಿಂದ ಮುಚ್ಚೋಗುತ್ತೋ, ಮುಖ ಕಾಲ್ದೆ ಹರಂಗಾಗುತ್ತೋ, ಅದ ಜರಾಯುವಿಂದ, ಅದಕ್ಕೆ ಏನಂತ ಕನ್ನಡದ ಜರಾಯುವಿಗೆ? ಜರಾಯು ಚೀಲ, ಗರ್ಭಚೀಲ, ಗರ್ಭಕೋಶ ಆದ್ಮೇಲೆ ಗರ್ಭಚೀಲದಿಂದ ಗರ್ಭ ಶಿಶು ಮುಚ್ಚೋಗುತ್ತೆ. ಗರ್ಭಕೋಶ ಗರ್ಭ ಇಳಿಯೋದಕ್ಕೂ ಹೆಂಗಸ ಗರ್ಭಕೋಶ ಇದ್ದೇ ಇರುತ್ತೆ. ಅಂದ್ಬಿಟ್ಟು ಇಂಗ್ಲಿಷ್ ನಲ್ಲಿ ಪ್ಲೆಸೆಂಟ ಅಂತಾರೆ, ಕನ್ನಡದಲ್ಲಿ ಮಾಸು ಅಂತಾರೆ. ಮಾಸು ಹಸುವಿಗೆ ಮಾಸು ಅಂತ ಹೇಳ್ತೀವಿ. ಹೌದು, ಹಸುವಿಗೆ ಮಾಸು ಕರೆಕ್ಟ್. ಆ ದೃಷ್ಟಾಂತ ಎಲ್ಲರಿಗೂ ಗೊತ್ತಿಲ್ಲಪ್ಪ, ಪ್ರಸಿದ್ಧ ಅಲ್ಲ. ಇದು ಎರಡು ಪ್ರಸಿದ್ಧ. ಹೊಗೆಯಿಂದ ಬೆಂಕಿ ಮುಚ್ಚೋಗೋದು, ಕೊನೆಯಿಂದ ಕರಡಿ ಮುಚ್ಚೋಗೋದು. ಗರ್ಭಕೋಶ ಶಿಶು ಆ ಮಾಸದಿಂದ ಮುಚ್ಚೋಗಿರುತ್ತೆ ಅನ್ನೋದು ಶಾಸ್ತ್ರ, ವೈದ್ಯರಿಗೆ ಗೊತ್ತು, ಲೋಕದಲ್ಲಿ ಗೊತ್ತು. ಯಾವ ರೀತಿ ಗರ್ಭವೇಷ್ಟನದಿಂದ ಆ ಶಿಶು ಅಥವಾ ಮರಿ ಮುಚ್ಚೋಗಿರುತ್ತೋ ಅದರಂತೆ ಈ ಒಂದು ಕಾಮದಿಂದ ಈ ಜ್ಞಾನ ಮುಚ್ಚೋಗಿರುತ್ತೆ. ಇದು ಮುಚ್ಚೋಗಿರುತ್ತೆ ಅಷ್ಟೇ ಅಂದ್ರು. ಇವಾಗ ಪ್ರಶ್ನೆ ಆಗ್ತಾ ಇದ್ದಾರೆ, ಕಿಂಪುನಸ್ತದು ಇದಂ ಶಬ್ದವಾಚ್ಯಂ ಯತ್ ಕಾಮೇನ ಆವೃತಮಿತ್ಯುಚ್ಯತೆ. ಚೀಲ ಇದು ಆವೃತವಾಗಿದೆ ಅನ್ನಲ್ಲ. ಇದು ಯಾವುದದು? ಇದಂ ಶಬ್ದವಾಚ್ಯವಾದ, ಇದಂ ಶಬ್ದ ಕರೆಸಿಕೊಂಡಂತಹ ವಸ್ತು ಯಾವುದನ್ನ ಕಾಮ ಮುಚ್ಚಿದೆ ಅಂತ ಇದ್ದೀರಾ ನೀವು? ಅಂದ್ರೆ ಕಾಮದಿಂದ ಅದು ಮುಚ್ಚಾಗಿದೆ ಅಂತ ಯಾವ್ದನ್ನ ಹೇಳ್ತಿದ್ದೀರೋ ಅದನ್ನು ಕರೆಸ್ಕೊಂಡಂತಹ ಇದಂ ಶಬ್ದವಾಚ್ಯವಾದ ವಸ್ತು ಯಾವುದು? ಆತ್ಮನ ಅಥವಾ ವಿವೇಕವ, ಜ್ಞಾನ ಯಾವುದು ಅಂದ್ರೆ ಭಗವಂತ ಹೇಳ್ತಾನೆ, ಆವೃತಂ ಜ್ಞಾನಮೇತೇನ
ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೆಯ ಪೂರೇಣ ನಲೇನ ಚ ಕಾಮರೂಪೇಣ ಕೌಂತೆಯ ವಿಸ್ಫುರೇಣ ಅನಲೇನ ಚ ಆವೃತಂ ಜ್ಞಾನಂ ಏತೇನ ಜ್ಞಾನಿನಃ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ವಿಸ್ಫುರೇಣ ಅನಲೇನ ಚ. ಕಾಮಕ್ಕೆ ವಿಶೇಷಣ. ಜ್ಞಾನಂ ಏತೇನ ಆವೃತಂ ಒಂದು. ಏತೇನ ಕಾಮದಿಂದ ಜ್ಞಾನವು ಅವನ ಪಾಚಿಯಿಂದ ನೀರು ಹೆಂಗೆ ಮುಚ್ಚೋಗುತ್ತೋ ಈ ಕಾಮದಿಂದ ಜ್ಞಾನ ಮುಚ್ಚೋಗಿದೆ. ಇಲ್ಲಿ ಕಾಮ ಒಂದು ವಸ್ತು ಅಲ್ಲ, ಅದು ಕಾಮ ಒಂದು ಫೀಲಿಂಗ್ ಅಷ್ಟೇ, ಅದು ಪದಾರ್ಥವಲ್ಲ ಮುಚ್ಚೋದಕ್ಕೆ. ಆದ್ರೂ ಕಾಮದಲ್ಲಿ ಮುಳುಗಿದವರಿಗೆ ಕಾಮ್ಯ ವಸ್ತು ಕಾಣುತ್ತೆ ಹೊರತು ಸ್ವರೂಪ ಕಾಣಲ್ಲ. ಯಾವುದನ್ನ ಕಾಮಿಸ್ತಾ ಇರ್ತಾನೋ ಬಯಸ್ತಾ ಇರ್ತಾನೋ ಅದ್ರ ಕಡೆ ಗಮನ ಇರುತ್ತೆ. ಹಾಗೆ ಬೇರೆ ಕಡೆ ಡೈವರ್ಟ್ ಆಗೋದೇ ಆತ್ಮ ಗೊತ್ತಾಗದ ಕಾರಣ. ಬೇರೆ ಕಡೆ ಡೈವರ್ಟ್ ಯಾಕೆ ಆಯ್ತು ಅಂದ್ರೆ ಕಾಮದಿಂದ ಆಯ್ತು. ಅದನ್ನ ಕಾಮದಿಂದ ಮುಚ್ಚೋಯ್ತು ಅಂತ ಇದ್ದಾರೆ. ಕಾಮದಿಂದ ಹೊರಗಡೆ ವಿಷಯ ನೋಡಕ್ ಕೂತ್ಕೊಂಡ್ಮೇಲೆ, ವಿಷಯದಲ್ಲಿ ಮುಳುಗಿದ ಮೇಲೆ ತಾನು ಯಾರು ನೋಡ್ಕೊಳಕ್ಕೆ ಅದಕ್ಕೆ ಪುರ್ಸತ್ತೇ ಇಲ್ಲ, ಅದು ಗೊತ್ತೂ ಇಲ್ಲ, ಅದಕ್ಕೆ ನೋಡ್ಕೊಳಕ್ ಹೋಗೋದೇ ಇಲ್ಲ. ಹಾಗಾಗಿ ಈ ಕಾಮದಿಂದ ಜ್ಞಾನವು ಮುಚ್ಚೋಗಿದೆ. ಇದು ಜ್ಞಾನಿಗಳಿಗೆ ನಿತ್ಯ ವೈರಿ. ಜ್ಞಾನಿಗಳಿಗೆ ಅಂದ್ರೆ ಜ್ಞಾನ ಅಪೇಕ್ಷೆ ಪಡುವಂತ ಸಾಧಕರಿಗೆ ಅಂತ. ತತ್ವಜ್ಞಾನಿಗಳಿಗೆ ವೈರಿ ಅಂತ ಅನ್ಬಾರ್ದು. ತತ್ವಜ್ಞಾನಿಗಳಿಗೆ ಯಾರು ವೈರಿ ಇಲ್ಲ, ಮಿತ್ರನೂ ಇಲ್ಲ. ಮಿತ್ರೋದಾಸೀನ ಶತ್ರುತ್ವಂ ರಿಪು ಬಂಧೆ ಸ್ವದೇಹೇ ಚ ಸಮೀಕಾತ್ಮಂ ಪ್ರಪಶ್ಯತಃ ವಿವೇಕಿನ ಕೃತೋ ಗೋಪಃ ಸ್ವದೇಹಾವಯವೇಶುವ. ರಿಪು ಬಂಧೆ ಸ್ವದೇಹೇ. ಜ್ಞಾನ ಮಾರ್ಗದಲ್ಲಿರುವ ಸಾಧಕರಿಗೆ ಮುಮುಕ್ಷು ಇರ್ತಾರಲ್ಲ, ಅವರಿಗೆ ಪರಮಶತ್ರು ಕಾಮ, ನಿತ್ಯ ವೈರಿ, ತುಂಬಾ ಹೇಟ್ ಮಾಡ್ತಾರೆ ಅವರು. ಕಾಮನ್ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ, ಅದಕ್ಕೆ ಅವಕಾಶ ಕೊಡಲ್ಲ, ಅದಕ್ಕೆ ಯಾವ ಕಾರಣದಿಂದ ಅದು ಸೋಡಿ ಇಲ್ಲ, ಕನ್ಫ್ಯೂಷನ್ ಇಲ್ಲ. ಆ ಕಾಮ ಇದ್ಕೊಳ್ಳಿ, ಬಂದ್ಕೊಳ್ಳಿ, ಮಾಡ್ಕೊಳ್ಳಿ ಅಂತ ಏನ್ ಮಾಡುದು ಅನ್ನಲ್ಲ. ಪಕ್ಕದಲ್ಲೇ ಒಂದು ಚಾಕು ಇಟ್ಕೊಂಡಿರ್ತಾರೆ, ಶಾರ್ಪ್ ಚಾಕು, ಬಂಕ ಕಚಕ್ ಕಟ್ ಮಾಡ್ತಾರೆ. ಕಾಮ ಬಗ್ಗೆ ಕಟ್ ಮಾಡ್ತಾರೆ. ಕಚಕ್ ಬರ್ತೀಯ ಮತ್ತಿನ ಸಹ ಬರ್ತೀಯ ಅಂತ ಹೇಳ್ಬಿಟ್ಟು ಆ ಪಕ್ಕ ಯಾವಾಗ್ಲೂ ವಿವೇಕ ಅನ್ನುವಂತ ಖಡ್ಗವನ್ನು ಇಟ್ಕೊಂಡೇ ಇರ್ತಾರೆ ಪಕ್ಕದಲ್ಲಿ. ಕಾಮ ಎದ್ಬಿಟ್ರೆ ಪಟ್ಟು ಕುಟ್ಟು ಕೊಡ್ತಾರೆ, ತಲೆ ಕುಟ್ಟು ಬಿಡ್ತಾರೆ. ಮತ್ತೆ ಸ್ವಲ್ಪ ಮತ್ತೆ ಆ ಏಟ್ ತಿಂದಿರುತ್ತಲ್ಲ, ಅದು ವಾಸಿ ಆಗೋವರೆಗೂ ಸುಮ್ಮನೆ ಇರುತ್ತೆ, ಕಾಮ ಕಾಯ್ತಾ ಇರುತ್ತೆ. ಮತ್ತೆ ಇನ್ನೊಂದ್ಸಲ ಇವಾಗ ಬರುತ್ತೆ, ಪಟ್ನ ಸಹ ಹೊಡ್ತಾನೆ. ಹೀಗೆ ಸಾವಿರಾರು ಸಲ ಹೊಡಿಸ್ಕೊಳುತ್ತೆ, ಸಾವಿರಾರು ಸಲ ಹೊಡಿಬೇಕು. ಅವಾಗ ಯಾವಾಗ್ಲೂ ಒಂದ್ ದಿವಸ ಈಗ ವಿವೇಕ ಜ್ಞಾನ ಉಂಟಾದ್ಮೇಲೆ ಕಾಮ ಬಾಧಿತವಾಗುತ್ತಲ್ಲ, ಆಮೇಲೆ ಬರಲ್ಲ. ಬಾಧೆ ಆಗುವವರೆಗೂ ಬರ್ತಾನೆ ಇರುತ್ತೆ. ಅಯ್ಯೋ, ಈ ಕಾಮದ ಉಪಟಳ ಮಾತ್ರ ಭಯಂಕರ, ಯಾರನ್ನು ಬಿಡಲ್ಲ ಇದು. ಇದು ಆಟ ಆಡ್ಸೋದು ಅಂತಂದ್ರೆ ಅಸಾಧ್ಯ ಆಟ ಆಡ್ಸತ್ತೆ ಇದು ಕಾಮ ಆಟ. ಅಮ್ಮ ಹೇಳಿ. ಸದಾ ಸರ್ವದ ಕಾಮವನ್ನ ಹೊಡಿಬೇಕು ಅನ್ನೋದೇ ಗುರಿ ಆಗೋದ್ರೆ ಅದೇ ಒಂದ್ ಕಾಮ ಆಗೋಗಲ್ವಾ? ಅದಲ್ಲ, ಕಾಮದ ಕಣ್ಣು ಇರ್ಬೇಕು, ಹೊಡಿಬೇಕು ಅಂತಿಲ್ಲ. ಯಾವಾಗ್ಲೂ ಒಂದು ದೃಷ್ಟಿಯನ್ನು ಆ ಕಡೆ ಇಟ್ಟು, ಯಾವಾಗ ಈ ಮನಸ್ಸಿನಲ್ಲಿ ಯಾವ ವಿಷಯದ ಕಾಮ ಹೇಳುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ಸಡನ್ನ ಏನೋ ನಿಮಿತ್ತವಾಗಿ ಎದ್ಬಿಡುತ್ತೆ. ಇದ್ದಕ್ಕಿದ್ದಾಗಿ ಜಪ ಕೂತಿದ್ದೀನಿಪ್ಪ, ಯಾವ್ದೋ ಬೇಕು ಅಂತ ಆಸೆ ಬಂದ್ಬಿಡುತ್ತೆ ದರಿದ್ರ. ಅವಾಗ ಕಳ್ಳ ಮಗನೇ ಎದ್ದು ಬಂದ್ಯಾ, ಇಷ್ಟು ಹೊಡೆದು ನಾಚಿಕೆ ಇಲ್ಲ, ನಮಗೆ ಮಾನ ಮರ್ಯಾದೆ ಇಲ್ಲ, ಅದು ಇನ್ನೊಂದ್ಸಿ ಹೇಳ್ಕೊಡ್ಬೇಕು. ಅವಾಗ ಆಯ್ತು, ತಪ್ಪಾಯ್ತು ಇರುತ್ತೆ, ಹೋಗುತ್ತೆ. ಹೀಗೆ ಕೂತಿರುತ್ತೆ. ಇನ್ನೊಂದ್ಸಲ ಯಾವಾಗೋ ಟೈಮ್, ಸಂಜೆ ಟೈಮು, ಇವಾಗ ಬಹುಶಃ ಸ್ವಲ್ಪ ಸಮಾಧಾನ ಆಗಿರ್ಬೋದು, ಕೋಪ ಇಲ್ಲ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈಗ ಎದ್ದು ನೋಡ್ತೀರಿ, ಮತ್ತೆ ಬರುತ್ತೆ. ಈ ಮಕ್ಕಳು ಕೆಲಸಲ ಈಗ ಅಪ್ಪನ ಕೋಪ ಇಲ್ಲ, ಈಗ ಮಾತಾಡ್ಸಿ ಹೋಗ್ತಾರಲ್ಲ. ಅಪ್ಪನ ಕೋಪ ಬಂದಾಗ ಇವ್ ಬೇಡ, ಅಪ್ಪನ ಕೋಪ ಬಂದು ಏನು ಹೇಳೋದು ಬೇಡ, ಸುಮ್ಮನೆ ಇರುತ್ತಾರೆ. ಸ್ವಲ್ಪ ಅಪ್ಪ ನಗ್ತಾ ಇದ್ದಾನೆ, ಸ್ವಲ್ಪ ಕೋಪ ಶಾಂತವಾಗಿದೆ ಅಂದ್ರೆ ಈಗ ಹೋಗ್ಬಿಟ್ಟು ಅಪ್ಪ ಒಂಚೂರು ಚಳಿ ತಗೋತೀನಿಪ್ಪ, ಅಪ್ಪ ಭಗವತ್ ಪಾಪ ಏನೋ ತಗೋತೀನಿಪ್ಪ ಅಂತ ಏನೋ ತಗೋಬೇಕು ಅಂದ್ಕೊಂಡದನ್ನ ಹೇಳಕ್ಕೂ ಒಂದು ಸಮಯ ಬೇಕಲ್ಲ. ಹಾಗೆ ಈ ಕಾಮ ಸಮಯ ಸಾಧಿಸ್ತಾ ಇರುತ್ತೆ, ಯಾವಾಗ ಹೇಳಿ ಯಾವಾಗ ಬರ್ಲಿ ಅಂತ. ಅದನ್ನ ಅವಗಣನೆ, ನೆಗ್ಲೆಕ್ಟ್ ಮಾಡೋದ್ರಿಂದ ಹೆಚ್ಚು ಉಪಯೋಗನೋ, ಅದನ್ನ ಬಡಿಬೇಕು ಅನ್ನೋದ್ರಿಂದ ಹೆಚ್ಚು ಉಪಯೋಗನೋ? ಅಲ್ಲ, ನೆಗ್ಲೆಕ್ಟ್ ಮಾಡಿದ್ರೆ ಪರವಾಗಿಲ್ಲ. ನೆಗ್ಲೆಕ್ಟ್ ಮಾಡೋದು ಬಹಳ ಮೇಲ್ಮಟ್ಟವೇ. ನೆಗ್ಲೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದು ಕಾಡ್ತಾ ಇರುತ್ತೆ.
ನೀವು ನೆಗ್ಲೆಕ್ಟ್ ಪೂರ್ಣ ಮಾಡ್ಬಿಟ್ರೆ ಅದಿನ್ ಬರೋದೇ ಇಲ್ಲ, ಪೂರ್ತಿ ಇದಾಗ್ಬಿಟ್ರೆ. ಆದ್ರೆ ದರಿದ್ರ ಏನ್ ಮಾಡಿದೆ, ಬೀಜ ರೂಪ ವಾಸನಾ ರೂಪ ಇರುತ್ತಲ್ಲ, ಎಲ್ಲೋ ಸುಪ್ತವಾಗಿ ವಾಸನಾ ರೂಪ ಕೂತಿರುತ್ತಲ್ಲ, ಟಕ್ಕನೆ ಎದ್ಕೊಂಡ್ಬಿಡುತ್ತೆ. ಎಲ್ಲೋ ಯಾವ್ದೋ ಟೈಮ್ ಎದ್ಕೊಂಡ್ಬಿಟ್ಟು ಅದನ್ನ ಮಾಡ್ಬೇಕಾಯ್ತಲ್ವಾ, ಹಾಗೆ ಕೂತ್ಕೊಂಡ್ ಜಪ ಕೂತ್ಕೊಂಡ್ಬಿಟ್ಟೆ, ಪೂಜೆ ಕೂತ್ಕೊಂಡ್ಬಿಟ್ಟೆ, ಅದನ್ನ ಮಾಡ್ಬೇಕಾಯ್ತು, ಮಾಡ್ಲೇ ಇಲ್ಲ ಅಂತ ಬಂದ್ಬಿಡತ್ತಪ್ಪ. ಆವಾಗ ಪೂಜೆ ಕೂತಿದ್ವಿ ಚಪ್ಕಿರು ಇವಾಗೇನು ಅಂತ. ಆ ದರಿದ್ರ ಏನ್ ಗೊತ್ತಾಗ, ನಿಮ್ ಪೂಜೆ ಮಾಡಿದ್ರೆ ಜ್ಞಾಪಕನೇ ಆಗಲ್ಲ, ಅದು ಜಪ ಮಾಡಿದ್ರೆ ಜ್ಞಾಪಕನೇ ಆಗಲ್ಲ. ಜಪ ಕೂತಾಗ ಆವಾಗ ಜ್ಞಾಪಕ ಆಗುತ್ತೆ. ಬೇಕು ಅಂದ್ರೆ ಜಪ ಕೆಡಿಸ್ಬೇಕು ಅಂತ, ನಿಮ್ ಜಪ ಹಾಳು ಮಾಡ್ಬೇಕು, ನಿಮ್ ಪೂಜೆ ಹಾಳು ಮಾಡ್ಬೇಕು ಅಂತ ಹೇಳಿ ಅವಾಗ ಜ್ಞಾಪಕ ಆಗುತ್ತೆ. ಸೊ ನೀವು ಬಾಕಿ ಫ್ರೀ ಆಗಿದ್ದಾಗ ತಿಪ್ಪಲಾಗ ಹೊಡೆದ್ರೆ ಜ್ಞಾಪಕ ಆಗಲ್ಲ ಆ ಕೆಲಸ ಮಾಡೋಕ್ಕೆ. ಕೆಲಸ ಆಗ್ಲಿ, ಕೊಡೋದಕ್ಕಾಗಲಿ, ಕೇಳಕ್ಕಾಗ್ಲಿ, ಯಾರಿಗೋ ಫೋನ್ ಮಾಡ್ಬೇಕಾಗಿತ್ತು ಅರ್ಜೆಂಟು, ಅದು ಆಮೇಲೆ ಮಾಡ್ತೀನಿ ಅಂತ ಅಂದ್ಬಿಡಿ, ಆಮೇಲೆ ಆ ಪೂಜೆ ಆದ್ಮೇಲೆ ಮರ್ತೋಗ್ಬಿಡುತ್ತೆ, ಜಪ ಆದ್ಮೇಲೆ ಮರ್ತೋಗ್ಬಿಡುತ್ತೆ. ಇನ್ನೊಂದ್ಸಲ ಜಪ ಅವಾಗ ಜ್ಞಾಪಕ ಆಗುತ್ತೆ, ಅಯ್ಯೋ ಮಾಡಿಲ್ಲ ಅಂತ. ನೀನ್ ಜಪ ಕೆಡ್ಸೋದಕ್ಕೆ ಎಷ್ಟಕ್ಕೋ ಅಷ್ಟಕ್ಕೆ ಬರುತ್ತದು. ಭಾರಿ ಬುದ್ಧಿವಂತ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕಾದ್ರೆ ಅದಕ್ಕೆಲ್ಲ ಏನಾಗ್ಬೇಕು, ಏನಾದ್ರು ಮಾಡ್ಬೇಕು ಬಂದ್ಬಿಟ್ಟು ಅವ್ನು ಬರ್ದಿಟ್ಕೊಂಡು ಪಕ್ಕದ ಇಟ್ಕೊಂಡ್ಬಿಡ್ಬೇಕು ಏನಾದ್ರು. ಆಮೇಲೆ ಜಪ ಮಾಡ್ತಾ ಇರ್ಬೇಕು. ಎಲ್ಲ ಜಪ ಇದ್ದಿಲ್ಲ, ಆಮೇಲೆ ಏನು ಬರ್ದಿದ್ದೀನಿ ಆಮೇಲೆ ನೋಡಿದ್ರೆ ಆಗ ಕೆಲಸ ಬಿಡ್ಬೋದು. ಇಲ್ಲದೆ ನೀವು ಬರ್ದು ಇಟ್ಕೊಳ್ಳದೆ ಹೋದ್ರೆ ಮತ್ ಯಾವಾಗಲೂ ಜ್ಞಾಪಕ ಆಗ್ಬಿಡುತ್ತೆ. ದರಿದ್ರ ಅದು ಬಹಳ ಕಷ್ಟ. ಆವೃತಂ ಜ್ಞಾನಂ ಏತೇನ ಜ್ಞಾನ ನಿತ್ಯವೈರಿಣ. ಇದರಿಂದ ಅಂದ್ರೆ ಈ ಕಾಮದಿಂದ ಜ್ಞಾನಿಗಳಿಗೆ ನಿತ್ಯವೈರಿಯಾಗಿರ್ತಕ್ಕಂತಹ ಈ ಕಾಮದಿಂದ ಈ ಜ್ಞಾನವು ಆವೃತವಾಗಿದೆ, ಮುಚ್ಚೋಗಿದೆ, ಮರೆಯಾಗಿದೆ ಅಂತ ಅರ್ಥ. ತೋಳ್ಕೊಳ್ತಾ ಇದ್ದಾರೆ. ಇವಾಗ ಹೇಳಿದ್ರೆ ಸುಳ್ಳು ಮಾಡಿದೋ ಅನೃತೇರಿ ಪ್ರತ್ಯೂಢಾಹ. ಕಾಮ ಸುಳ್ಳೋದು ನಿಜವಾಗ ಸ್ವರೂಪ ಇಲ್ಲ. ಆದ್ರೆ ಏನ್ ಮಾಡು ಸತ್ಯ ಗೊತ್ತಾಗೋರ್ಗು ಸ್ವರೂಪ ಇಲ್ಲ ಅಂತ ಅನ್ಸೋದೇ ಇಲ್ಲ. ಅದು ಸ್ವರೂಪ ಇದೆಯೋ ಅದೇ ಮಾಡತ್ತೋ ಅಂತ ಅನ್ಸೇ ಅನ್ಸತ್ತೆ ಹೊರತು ಅದು ಒಂದು ತೋರಿಕೆ ರೂಪದಿಂದ ಬಂದು ಹೆಂಗ್ ಮುಚ್ಚಾಕ್ಬಿಡುತ್ತೆ ಅಂದ್ರೆ ಆಟ ಆಡಿಸ್ಬಿಡುತ್ತೆ. ಏನ್ ಮಾಡಿದ್ರು ಗೊತ್ತಾಗಲ್ಲ. ಜ್ಞಾನಿ ಜಾನಾತಿ ಅನೇನ ಅಹಂ ಅನರ್ಥೇ ಪ್ರಯುಕ್ತ ಇತಿ ಪೂರ್ವಮೇವ. ಜ್ಞಾನಿ ಆದ್ರೆ ಮೊದಲೇ ತಿಳ್ಕೊಂಡ್ಬಿಡ್ತಾನೆ, ಈ ಕಾಮಕ್ಕೆ ನಾನು ಅವಕಾಶ ಕೊಟ್ರೆ, ಇದರಂತೆ ನಡ್ಕೊಂಡ್ರೆ ನಾನು ಅನರ್ಥಕ್ಕೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಎಂಬುದನ್ನ ಮೊದಲೇ ಜ್ಞಾನಿ ತಿಳ್ಕೊಂಡ್ಬಿಡ್ತಾನೆ, ವಿವೇಕಿ ಅವನು. ಅದು ಅಜ್ಞಾನಿ ಹಾಗೆ ಮಾಡಲ್ಲ. ಅಜ್ಞಾನಿ ಏನ್ ಮಾಡ್ತಾನೆ ಗೊತ್ತಾ, ಮಿತ್ರನಂತೆ ಬರ್ಮಾಡ್ಕೊಳ್ತಾನೆ, ಬೈತ ನೋಡು. ಆಮೇಲೆ ದುಃಖೀಚ ಭವತಿ ನಿತ್ಯಮೇವ ಅಂದ್ರು. ನೋಡಿ, ಜ್ಞಾನಿ ಅಂದ್ರೆ ಸಾಧಕ, ಜ್ಞಾನ ಪಡ್ಕೊಳ್ಳೋದು. ಅವನು ನಿತ್ಯ ದುಃಖಿ ಜ್ಞಾನಿ. ಯಾಕಂದ್ರೆ ಅವನಿಗೆ ಯಾವಾಗ ಕಾಡುತ್ತೆ, ಇವಾಗ ರಾತ್ರಿ ಬೀಟ್ ಮಾಡ್ತಾರಲ್ಲ, ರಾತ್ರಿ ಬೀಟ್ ಮಾಡೋರು ಯಾವಾಗ ಕಳ್ಳು ಬರ್ತಾರೆ, ಇಲ್ಲಿ ಬರ್ತಾರೆ, ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು, ಆ ಕಡೆ ನೋಡ್ತಾನೆ ಇರ್ಬೇಕು, ಮಾಡ್ತಾನೆ ಇರ್ಬೇಕು. ನಿದ್ದೆ ಮಾಡೋ ಹಾಗಿಲ್ಲ, ನಿದ್ದೆಗೆ ಇಟ್ಕೊಂಡು ಮಾಡ್ಕೊಂಡು ಹುಡ್ತಾನೆ ಇರ್ಬೇಕು. ಅದೇ ರೀತಿ ಜ್ಞಾನಿಯೂ ಕೂಡ ಸ್ವಲ್ಪ ಉದಾಸೀನ ಮಾಡೋ ಹಾಗಿಲ್ಲ. ಉದಾಸೀನ ಮಾಡ್ಬಿಟ್ಟು ಕೂಡ ಬಂತು ಗೊತ್ತದು, ಹೆಂಗ್ ಗೊತ್ತಾಗ್ದೇನೆ ಬಂದ್ಬಿಡ್ತೇವೆ. ಅದು ಬರುವಾಗ್ಲೂ ಕದ್ದಿ ಮುಚ್ಚಿ ಬರುತ್ತೆ, ಕದ್ದು ಮುಚ್ಕೊಂಡ್ ಬಂದು ಗೊತ್ತಾಗ್ದ ಆವರಿಸ್ಕೊಂಡ್ಬಿಡುತ್ತೆ. ಆದ್ರಿಂದ ಈ ಸಾಧಕ ನಿತ್ಯ ದುಃಖಿ ಅಂದ್ಬಿಟ್ರು ಶಂಕರಾಚಾರ್ಯರು. ನೋಡಿ, ಲೌಕಿಕರು ಆಗಾಗ ಸುಖಿ ಪಡ್ಕೊಳ್ತಾರೆ, ಸಾಧಕನಿಗೆ ಮಾತ್ರ ತತ್ವಜ್ಞಾನ ಆಗೋರ್ಗು ದುಃಖನೇ, ಕಷ್ಟನೇ ಅವನಿಗೆ. ಅವನು ಯಾವಾಗ್ಲೂ ಅವನು ಮಾಡೋ ಹಾಗಿಲ್ಲ, ಉದಾಸೀನ ಮಾಡೋ ಹಾಗಿಲ್ಲ. ಫುಲ್ ಅಲರ್ಟ್ ಆಗಿರ್ಬೇಕು, ಬಹಳ ಕೇರ್ಫುಲ್ ಆಗಿರ್ಬೇಕು, ಅಟೆನ್ಷನ್ ಆಗಿರ್ಬೇಕು. ಯಾವಾಗ ಬಂದ್ಬಿಡುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಅದನ್ನ ನಿತ್ಯಮೇವ ದುಃಖಿನ್ರು. ಸಾಧಕ ಯಾವಾಗಲೂ 360 ಡೇಸ್ ದುಃಖಿ, 24 ಗಂಟೆನು, 24 hours 360 ಡೇಸ್ ಯಾವಾಗ ಕಷ್ಟಪಡ್ತಾ ಒದ್ದಾಡ್ತಾ ಇರ್ತಾನೆ. ಅವನಿಗೆ ಪ್ರತಿ ಕ್ಷಣದಲ್ಲೂ ವಾಚ್ ಮಾಡೋದು, ಪ್ರತಿ ಕ್ಷಣದಲ್ಲೂ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋದು, ಮನಸ್ಸನ್ನು ಕಂಟ್ರೋಲ್ ಮಾಡೋದು, ಆಹಾರ ನಿಯಮ ಮಾಡೋದು, ವಾಕ್ಸಂಯಮ ಮಾಡೋದು, ದೇಹಿಂದ್ರಿಯ ವ್ಯಾಪಾರವನ್ನು ಕೂಡ ಎಷ್ಟಕ್ಕೋ ಅಷ್ಟಕ್ಕೆ ಇಟ್ಕೊಳ್ಳೋದು, ಮನಸ್ಸನ್ನು ಕಂಟ್ರೋಲ್, ಎಲ್ಲ ಬಹಳ ಕಷ್ಟಕರವಾದ ಮಾರ್ಗ ಇದು. ದಾರಿ ಉದ್ದಕ್ಕೂ ಮುಳ್ಳು, ಕಲ್ಲು, ಗಾಜು ಇದು ಇದೆ. ಅದ್ರ ಮೇಲೆ ಮೆಲ್ಲ ನಡ್ಕೊಂಡು ಹೋಗ್ಬೇಕು, ತುದಿ ಮುಟ್ಬೇಕು. ಬರೀ ದಾರಿ ಉದ್ದಕ್ಕಿರೋದು ಇಷ್ಟುದ್ದ ಮುಳ್ಳು, ಶಾರ್ಪ್ ಮುಳ್ಳು, ಗಾಜು ಚೂರು, ಕೊಚ್ಚೆ, ಬಹಳ ಕಷ್ಟ. ಜಾರಿ ಬಿದ್ಬಿಡ್ತೀವಿ. ಆ ಮುಳ್ಳು ಬೇರೆ ಇದೆ, ಅದೆಲ್ಲ ಕೋಲ್ ಇಟ್ಕೊಂಡು ಮೆಲ್ಲಗೆ ಮಾಡ್ಕೊಂಡು ಹುರ್ಕೊಂಡು ದಾನ ಹೋಗ್ಬೇಕು, ಬಹಳ ಕಷ್ಟ. ಅತಃ ಅಸು ಜ್ಞಾನ ನಿತ್ಯವೈರಿ ನಿತು ಮೂರ್ಖಸ್ಯ ಅಂದ್ರು. ಈ ಕಾರಣದಿಂದ ಇದು ಜ್ಞಾನಿಗೆ ಯಾವಾಗಲೂ ವೈರಿ ಇದು. ಅದು ಮೂರ್ಖನಿಗೆ ಇದು ವೈರಿ ಅಲ್ಲ. ಮೂರ್ಖನಿಗೆ ಮೇರೆ ಅಂತ ಬರ್ತಾರೆ. ಸಹಿ ಮೂರ್ಖ ಅಂತ. ಆ ಮೂರ್ಖನು ಕಾಮಂ ಸೃಷ್ಟಾಕಾರೆ
ಮಿತ್ರಮಿವ ಪಶ್ಯನ್ ತತ್ಕಾರ್ಯೇ ದುಃಖೇ ಪ್ರಾಪ್ತೆ ಜಾನಾತಿ ಸೃಷ್ಟಯಾ ಅಹಂ ದುಃಖಿತ್ವಮಾಪಾದಿತಃ ಇತಿ ನ ಪೂರ್ವಮೇವ. ಈ ಮೂರ್ಖ ಇದಲ್ಲ, ಈ ಮೂರ್ಖನು ಆಸೆ ಬಂದಾಗ ನೋಡ್ಯಾ ಇದನ್ನ ಆಸೆ ಬಂತು, ಇದನ್ನ ನಾ ಈಡೇರಿಸ್ಕೋಬೇಕು, ಇದನ್ನ ಪಡ್ಕೋಬೇಕು, ಇದನ್ನ ಮಾಡ್ಕೋಬೇಕು ಅಂತ ಹೇಳಿ ಆಸೆ ಬಂದಾಗ ಕಣ್ಣು ಅರಳ್ಬಿಡುತ್ತೆ ಅವನಿಗೆ. ಕಣ್ಣು ಅರಳುತ್ತೆ, ಮುಖ ಅರಳುತ್ತೆ, ಮೈಯೆಲ್ಲ ಒಂದು ಜುಮ್ಮ ರೋಮಾಂಚನ ಆಗುತ್ತೆ, ಎಲ್ಲಾ ತರಹದ ಫೀಲಿಂಗು ಆಗುತ್ತೆ. ಕಾಮ ಬಂದಾಗ, ಗೆಳೆಯ ಬಂದಾಗ ಹೇಗೆ ಸಂತೋಷ ಆಗುತ್ತೋ ಆ ರೀತಿ ಕಾಮ ಬಂದಾಗ ಇವನಿಗೆ ಅರಳ್ಬಿಡುತ್ತೆ, ಮೈಯೆಲ್ಲ ಖುಷಿ ಆಗ್ಬಿಡುತ್ತೆ. ಆಮೇಲೆ ಕಾಮದಿಂದ ಏನೋ ಮಾಡ್ಬಾರ್ದು ಮಾಡ್ಬಿಡ್ತಾನೆ, ಆಗ್ಬಾರ್ದು ಆಡ್ಬಿಡ್ತಾನೆ, ತಿನ್ಬಿಡ್ತಾನೆ, ಹೇಳ್ಬಿಡ್ತಾನೆ, ಏನೋ ಮಾಡ್ಬಿಡ್ತಾನೆ ಕಾಮದಿಂದ. ಮಾವದ ಮೇಲೆ ಬಂತು ಗೂಸ ಬೀಳುತ್ತೆ. ಆಮೇಲೆ ಅಯ್ಯೋ ಯಾಕೋ ಮಾಡ್ದೆ ಅಂತ. ಆಮೇಲೆ ಅಯ್ಯೋ ಆಸೆಯನ್ನ ಮಾಡ್ಬಿಟ್ಟೆ ಕಣೋ, ಮಾಡ್ಬಾರ್ದಾಗಿತ್ತು, ತಪ್ಪು ಮಾಡ್ಬಿಟ್ಟೆ, ಅಯ್ಯೋ ಮಾಡ್ಬಾರ್ದಾಗಿತ್ತು ಕರಿತಾನೆ. ಆಮೇಲೆ ದುಃಖಿ ಆಗ್ತಾನೆ. ಕೃಷ್ಣ ಕಾಲದಲ್ಲಿ ಕಾಮ ಬಂದಾಗ ಗೆಳೆಯನಂತೆ ಬರ್ಮಾಡ್ಕೊಂಡು ಬಾ 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 ಅಂತ ಒಪ್ಕೊಂಡು ಅವನು ಹೇಳ್ದಂಗೆ ಕುಣಿತ, ಅವನು ಮಾಡ್ದಂಗೆ ಮಾಡಿಸ್ತಾ, ಏನೇನೋ ಮಾಡ್ಬಾರ್ದು ಮಾಡಿ, ಆಡ್ಬಾರ್ದು ಮಾಡಿ, ಏನೇನೋ ಮಾಡ್ಬಿಡ್ತಾನೆ. ಏನ್ ಮಾಡ್ತೀನಿ ಆಮೇಲೆ ನಾನ್ ಮಾಡ್ಬಾರ್ದಾಯ್ತು, ಇದನ್ನ ನಾನು ಅದನ್ನ ಹೇಳ್ಬಾರ್ದು, ತಿನ್ಬಾರ್ದಾಯ್ತು, ಕುಡಿಬಾರ್ದಾಯ್ತು, ಮಾಡ್ಬಾರ್ದು, ಏನೇನೋ ಅನ್ಕೊಳ್ತಾನೆ. ಆಯ್ತು, ಇನ್ನು ಹಿಂದಕ್ಕೆ ಬರಕ್ಕಾಗಲ್ಲ. ಸುಟ್ಕೊಂಡಾಯ್ತು, ಕೈ ಸುಟ್ಕೊಂಡ್ಮೇಲೆ ಕೈ ಕೊಡ್ಕೋಬೇಕೇ ಹೊರತು ಅಯ್ಯೋ ಯಾಕಾಲು ಮುಟ್ಟೆ ಕೆಂಡ ಅನ್ನೋ ಹಂಗೇನೆ ಯಾಕಾಲು ಈ ಕಾಮಕ್ಕೆ ಸಿಕ್ಕಾಕೊಂಡಪ್ಪ ನಾನು ಅಂತ ಹೇಳಿ ಆಮೇಲೆ ಒದ್ದಾಡ್ತಾನೆ. ದುಃಖಿತ್ವ ಆಪಾದಿತ, ದುಃಖಿತ್ವವನ್ನು ಪಡೆದವನಾದೆ ಅಂತ ಹೇಳಿ ಆಮೇಲೆ ತಿಳ್ಕೊತಾನೆ. ಹೊರತು ಪೂರ್ವ ಮೊದಲೇ ತಿಳ್ಕೊಳ್ಳಲ್ಲ. ಮೊದಲೇ ತಿಳ್ಕೊಂಡ್ರೆ ಬುದ್ಧಿವಂತ, ಆಮೇಲೆ ತಿಳ್ಕೊಂಡ್ರೆ ಮಧ್ಯಮ, ಆಮೇಲೂ ತಿಳ್ಕೊಂಡ್ರೆ ಹೋದ್ರೆ ಅಧಮ. ಆಮೇಲೆ ತಿಳ್ಕೊಂಡು ಮುಂದೆ ತಿದ್ಕೊಂಡ್ರೆ ಪರವಾಗಿಲ್ಲ. ಯಾವತ್ತು ಗೊತ್ತೇ ಆಗೋದಿಲ್ಲ ಈ ಕಾಮದಿಂದ ಅನರ್ಥ ಅಂತಂದ್ರೆ ಅವನು ಸತ್ತ. ಅವನಿಗೆ ಇಲ್ಲ, ಪರವಾಗಿಲ್ಲ, ಏನೂ ಇಲ್ಲ ಅವನಿಗೆ. ಕಿಂ ರೂಪೇಣ ಒಂದು ಅಕ್ಕೆ ಬಿಟ್ಟ ಅತಃ ಅಸು ಜ್ಞಾನ ಏವ ನಿತ್ಯವೈರಿ. ಅದರಿಂದ ಅಸು ಕಾಮ ಜ್ಞಾನಿಗಳಿಗೆ ನಿತ್ಯವೈರಿ ಅಂದ್ರು. ಈ ಕೆಲವು ದೇವದತ್ತ ಯಜ್ಞದತ್ತ ಆದ್ರೂ ತತ್ತತ್ ಕಾಲದ ವೈರಿಗಳು. ಇನ್ನು ಯಾವ್ದೋ ಊರಿಗೆ ಹೋದೆ, ಅವನು ಯಾರೋ ಅವತ್ತೇನು ಉಪಟಾಳ ಇರಲ್ಲ. ಈ ಜೊತೆ ಅಕ್ಕಪಕ್ಕ ಇದ್ದಾಗೂ ಯಾವಾಗೂ ಏನಿಲ್ಲ, ಯಾವ್ಯಾವ್ದೋ ಟೈಮ್ ಮಾಡ್ತಾರೆ. ಈ ಕಾಮ ಇದೆಯಲ್ಲ, ಅಯ್ಯೋ 24 ಗಂಟೆನೂ 300 ವೈರಿ ಅವರು. ಯಾವಾಗಲೂ ನಮ್ಮ ಗುಂಡಿ ಕೆಡೋಕೆ ಕಾಯ್ತಾ ಇರುತ್ತೆ. ಯಾವಾಗ ಕೆಡಲಿ ಗುಂಡಿಗೆ, ಯಾವಾಗ ಸಿಕ್ಕಾಕಿಸ್ಕೊಳ್ಳಿ ಇವನನ್ನ, ಈ ಗಾಣಕ್ಕೆ ಎಳೆ ಹಾಕುವ ಕಾಯ್ತಾ ಇರುತ್ತೆ. ಕಿಂ ರೂಪೇಣ, ಯಾವ ರೂಪದಿಂದ ಕಾಮ ವೈರಿಯಾಗಿದೆ ಅಂದ್ರೆ ಕಾಮರೂಪೇಣ ಕಾಮ ಇಚ್ಛೈವ ರೂಪಂ ಅಸ್ಯಾಯತಿ ಕಾಮರೂಪ. ಇಚ್ಛಾರೂಪದಿಂದ ಅಂದ್ರೆ ಅರ್ಥ. ಕಾಮವು ಅನ್ನೋದು ಸಾಮಾನ್ಯವಾದ ಇದು ಒಂದು ಇದು ವಸ್ತು. ಅದು ಇಚ್ಛೆಯನ್ನುಂಟು ಮಾಡೋದ್ರ ಮೂಲಕ ವೈರಿ ಆಗುತ್ತೆ ಅಂತ. ಬೈಕೆಯನ್ನುಂಟು ಮಾಡೋದ್ರ ಮೂಲಕ, ಬೈಕೆ ಇದೇ ಇದ್ದಾಗಲೂ ಇಚ್ಛೆ ಇದೇ ಇದ್ದಾಗಲೂ ಕಾಮನು ಸಾಮಾನ್ಯವಾದಂತ ಒಂದು ಬೀಜ ರೂಪ ಇದ್ದೇ ಇರುತ್ತೆ. ಅದು ವ್ಯಕ್ತವಾದಾಗ ಇಚ್ಛಾರೂಪದಿಂದ ಆಸೆಯನ್ನು ತೋರ್ಕೊಳ್ತಲ್ಲ, ಅವಾಗ ಅದು ವೈರಿ ಆಗೋದು. ಬೀಜ ರೂಪದಿಂದ ನಮ್ಗೆ ಗೊತ್ತಾಗಲ್ಲ, ನಮ್ಗೆ ಏನೇನು ಬೈಕೆ ಇದೆ ನಮ್ಗೇನು ಗೊತ್ತಿಲ್ಲ, ಅದಿದ್ದೆ ಅದ್ರ ಪಾಡಿಗೆ. ಆದ್ರೆ ಅದಾದ ಸಮಯ ಬಂದಾಗ ತೋರ್ಕೊಂಡಾಗ ಅದು ಕೆಲಸ ಮಾಡ್ಸುತ್ತಲ್ಲ, ಅವಾಗ ಅದು ವೈರಿ ಆಗುತ್ತೆ. ಬರೀ ಬೀಜ ರೂಪದಿಂದ ಮನಸ್ಸಲ್ಲಿ ಇದ್ದಾಗ ವೈರಿ ಆಗ ಗೊತ್ತಾಗೋದು, ಅದಕ್ಕೆ ಎಫೆಕ್ಟೇ ಇಲ್ಲಲ್ಲ. ಅದಕ್ಕೆ ಬೀಜ ರೂಪದಿಂದ ಕಾಮ ಇದ್ದಾಗ, ಕಾಮ ಇದ್ರೂ ಕೂಡ ಅದು ಅಷ್ಟೊಂದು ವೈರಿಯಾಗಿ ತೋರ್ತಾ ಇರಲ್ಲ. ಅದು ಇಚ್ಛಾರೂಪ ತಾಳ್ತು, ಬೈಕೆ ರೂಪವನ್ನು ಪಡ್ಕೊಳ್ತು, ವ್ಯಕ್ತ ರೂಪವನ್ನು ಪಡ್ಕೊಳ್ತು ಅಂದ್ರೆ ಆ ರೂಪದಿಂದ ಅದು ವೈರಿ ಆಗುತ್ತೆ. ಕಾಮವೇ ಇಚ್ಛೆ, ಅದು ಕಾಮನ ಇಚ್ಛಾ ರೂಪದ ವೈರಿ ಅಂತ ಇದ್ದಾರೆ. ಅನುಪ ಮಾಡ್ತಿದ್ದೆ, ನಿದ್ದೆ ಮಾಡ್ತೀನಿ ನಾಣ್ಯ, ಭಯಂಕರ ನಿದ್ದೆ, ಕುಟ್ತಾ ಇದ್ದಾರೆ. ಆ ಬೀಜ ರೂಪಲ್ಲಿ ಇರೋದು ಅದು ಮೆಡಿಟೇಷನ್ ಅಲ್ಲಿ ಹೋಗುತ್ತೆ ಅಂತಾರಲ್ವಾ, ಅದು ಒಂಥರ ಮ್ಯಾನಿಫೆಸ್ಟ್ ಆಗ್ತದೆ, ವಾಸನಾ ತರಾನೇ ಉಳ್ಕೊಂಡಿದ್ರೆ ಅದು ಮೆಡಿಟೇಷನ್ ಅಲ್ಲೆಲ್ಲ ಮಾಡ್ಬೇಕಾದ್ರೆ ಅದು ಫ್ರೈ ಆಗಿ ಹೋಗ್ಬಿಡುತ್ತೆ ಅಂತ. ಅಲ್ಲ ಹೋಗಲ್ಲಮ್ಮ, ಅದು ಎದ್ಗೊಳತ್ತೆ ಕೆಟ್ಟ ಟೈಮಲ್ಲಿ. ಅಲ್ಲೂ ಎದ್ಗೋದೇ ಇರೋ ಹಾಗೆ ಮಾಡ್ಕೊಂಡು ತತ್ವ ಗೊತ್ತಾದ್ರೆ ಹೋಗುತ್ತೆ. ತತ್ವ ಗೊತ್ತಾಗೋರ್ಗು ಅದು ಹೋಗಲ್ಲ. ಬೀಜ ರೂಪ, ವಾಸನಾ ರೂಪ, ಸೂಕ್ಷ್ಮ ರೂಪ ಇದ್ದೇ ಇರುತ್ತೆ. ಮೆಡಿಟೇಷನ್ ಮಾಡುವಾಗ ಎದ್ಗೊಳ್ತ ದರಿದ್ರ ಅದು. ಮೆಡಿಟೇಷನ್ ಕೂತ್ಕೊಳ್ಳೆ, ಆ ಬೀಜ ರೂಪ ಇದ್ದದ್ದು ಅವಾಗ ಜ್ಞಾಪಕ ಆಗತ್ತೆ. ಮಗಳಿಗೊಂದು ಫೋನ್ ಮಾಡ್ಬೇಕು, ಮಗನಿಗೆ ಬೆಳಗ್ಗೆ ಫೋನ್ ಮಾಡ್ಬೇಕು, ಆಗ್ಲೇ ಇಲ್ಲ,
ಇವತ್ತು ಏನ್ ಮಾಡ್ಕೊಂಡು ಏನೋ ಅಮೆರಿಕಾಗೆ ಫೋನ್ ಮಾಡ್ಬೇಕು, ಇವತ್ತು ಏನ್ ಟೈಮ್ ಎಷ್ಟು ಈಗ ಮಲಗಿರ್ತಾನೋ ಏನೋ ಹಾಗೆ ನೋಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲ ಮಲಗಿರಲ್ಲ ಈಗ ಮಾಡ್ತೀನಿ ಮೆಡಿಟೇಷನ್ ಕೊಟ್ಟಾಗ ಎದ್ದು ಬಂದು ಫೋನ್ ಮಾಡಬೇಕು. ಫೋನ್ ಮಾಡಿ ಕೂತ್ಕೊಂಡ್ಬಿಟ್ಮೇಲೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮೇಲೆ ಐದು ಮೆಡಿಟೇಷನ್ ಮಾಡೋಕ್ಕಾಗಲ್ಲ. ಇನ್ನು ಆಯ್ತು ತನ್ನ ಕೆಲಸ ಮಾಡ್ಕೊಂಡು ಹೋಯ್ತದು. ಇನ್ನು ನಾನು ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದೆ. ಮೆಡಿಟೇಷನ್ ಮಾಡ್ತೀನಿ ಅಂತ ತಡಿ ಮಾಡ್ತೀನಿ ಹಿಂಗೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಸಿ ಅರ್ಧ ಗಂಟೆ ಫೋನ್ ಟೈಮ್ ಮಾಡಿ ಇನ್ನು ಮೆಡಿಟೇಷನ್ ಮಾಡದಿರೋ ಮಾಡುತ್ತೆ. ಒಳಗಿರುತ್ತಲ್ಲ ಗುರುಗಳೇ, ಡೀಪ್ ರೂಟೆಡ್ ಅಂತಾರಲ್ಲ ಅಂತಾವು ಹೋದ್ಮೇಲೆನೆ ತತ್ವಜ್ಞಾನ ಆಗೋದಲ್ವಾ? ಅವ್ ಇದ್ದಾಗ್ಲೇ ಆಗ್ಬೋದು. ಅದು ಹೋದ್ಮೇಲೆ ತತ್ವಜ್ಞಾನ ಮೇಲೆ ಹೋಗುತ್ತೆ, ಅದು ಹೋದ್ಮೇಲೆ ತತ್ವಜ್ಞಾನ ಆಗುತ್ತೆ. ಯಾವ್ದು ಆಸೆ ತತ್ವಜ್ಞಾನ ಅಂದ್ರೆ ಹೋಗುತ್ತೆ ನೋಡುವ, ಅದು ಹೋದ್ಮೇಲೆ ತತ್ವಜ್ಞಾನ ಆಗುತ್ತೆ ನೋಡುವ. ನಾನ್ ಅರ್ಥ ಮಾಡ್ಕೊಂಡಿದ್ದು ಅದು ಹೋದ್ಮೇಲೆ ಆಗುತ್ತೆ ಅಂತ. ಅಯ್ಯೋ ಅದು ಹೋಯ್ತು ಅಂದ್ರೆ ತತ್ವಜ್ಞಾನ ನಿಮ್ ಕೈಲಿದೆ, ಅದು ಹೋಗೋದಕ್ಕೆ ನಿಮ್ ಕೈಯಲ್ಲಿಲ್ಲ. ನಿಮ್ ಕೈಯಲ್ಲಿ ಸಾಧನೆ ಮಾಡ್ತಾ ಇರೋದಲ್ಲ ಅವೆಲ್ಲ ನಾನು ಅಂತ ಅದು ಐಡೆಂಟಿಟಿ ಹೋಗ್ಸೋದಕ್ಕೆ ನಾವೆಲ್ಲ ಸಾಧನೆ ಮಾಡ್ತಾ ಇರೋದು ತಾನೆ. ಹೋಗಕ್ಕೆ ಸಾಧನೆ ಮಾಡಬೇಡಿ, ಜ್ಞಾನ ಸಾಧನೆ ಮಾಡ್ಕೊಳ್ಳಿ. ಜ್ಞಾನ ತಾನೇ ಹೋಗುತ್ತೆ. ಸರಿ, ಓಕೆ. ಅದನ್ನ ಓಡಿಸಕ್ ಕುತ್ಕೊಂಡ್ರೆ ಮುಗಿಯಲ್ಲ ಮದು. ಅದು ಇಲಿ ಇದ್ದಾಗೆ ಹುಚ್ಚಿನ ಬರ್ತಾನೆ ಇರುತ್ತೆ ಅದು. ಅದನ್ನ ಓಡಿಸಕ್ ಅದಕ್ಕೆ ಎಂಡ್ಲೆಸ್ ಅದು. ಜ್ಞಾನ ಮಾಡ್ಕೊಂಡ್ಬಿಟ್ರೆ ನಾನು ಯಾರು ತಗೊಂಡ್ಬಿಟ್ರೆ ಹೋಗ್ಬಿಡುತ್ತೆ. ರೂಪದಿಂದ ಇದು ಅದು ಶತ್ರು ಆಗಿದೆ ಎಂದ್ರು. ಏನ ದುಷ್ಪೂರೇಣ ದುಃಖೇನ ಪೂರ್ಣಂ ಅಸ್ಯಾದಿ ದುಷ್ಪೂರ. ತುಂಬಕ್ಕೆ ಆಗಲ್ಲ ಇದನ್ನ ತುಂಬಾ ಆಸೆ ಬಂದೆ ಆಸೆ ಈಡೇರಿಸ್ಕೊಂಡ್ಬಿಟ್ರೆ ಸರಿ ನಾನು ಹೋಗಲ್ವಲ್ಲ ಆಯ್ತು ಒಂದ್ಸಲ ತಿನ್ಬಿಡ್ತೀನಿ. ಅದು ಹಂಗಾಗಲ್ಲ. ಒಂದ್ಸಲ ತಿಂದೆ 4 ಸಲ ತಿನ್ನೋದಕ್ಕೆ ಇಷ್ಟ ತಿನ್ನಬೇಕು ಅನ್ನೋಷ್ಟು ಆಸೆ ಹುಟ್ಟು ಹೋಗುತ್ತದು. 4 ಸಲ ಮಾಡಿಸುವಷ್ಟು ಕಾಮ ಇಟ್ಟು ಹೋಗುತ್ತದು ಒಂದ್ಸಲ ಮಾಡಿದ್ರೆ. ದುಷ್ಪೂರ ಅದು. ಮನಸ್ಸು ಏನಂದ್ರೆ ಇವಾಗ ತುಂಬಾ ಹಠ ಮಾಡ್ತಾ ಇದೆ, ಕೊಟ್ಬೇಡ ಅದಕ್ಕೆ. ಮಗು ತುಂಬಾ ಹಠ ಮಾಡ್ತಿದೆ, ಕೊಡ್ಬಾರ್ದ, ಅಳಿಸ್ಬೇಕೆ ಮಗುನ. ಯಾಕೆ ಅಷ್ಟು ಅಳಿಸ್ತೀರ, ಕೊಟ್ಬಿಡಿ. ಹೌದು, ಮಗುಗೇನೋ ಕೊಟ್ಬಿಡ್ತೀವಿ, ಮಗುವಿನ ಸಮಾಧಾನ ಆಗುತ್ತೆ, ಆಟ ಆಡ್ಕೊಳ್ತದೆ. ಮಗುವಿನ ಮನಸ್ಸಿದೆಯಲ್ಲ ಅದಕ್ಕೆ ನೀವು ಕೇಳ್ದಂಗೆ ಕೊಟ್ಕೊಂಡು ಹೋದ್ರೆ ಅದು ಹೆಂಗ್ ಬಲ್ಸ್ಕೊಳ್ತೀವಿ ಗೊತ್ತಾ? ಹಂಗೆ ಬಲ್ಸ್ಕೊಂಡದು ನಿಮ್ಮನ್ನ ಹಾಳು ಮಾಡೋರ್ಗು ಬಿಡೋದು. ಅದು ಒಂದ್ಸಲ ಕೊಟ್ರೆ ಇನ್ 4 ಸಲಕ್ಕೆ ಆಗುವಷ್ಟು ಇಟ್ಕೊಂಡಿರುತ್ತೆ ಅದು. ಆಮೇಲೆ 4 ಸಲ ಕೊಡ್ಬೇಕಾಗುತ್ತೆ. ಆ 4 ಸಲ ಕೊಟ್ರೆ 16 ಸಲಕ್ಕೆ ಆಗೋದು ಇಟ್ಕೊಳ್ತೆ ಅದು. ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಹೊರತು ದರಿದ್ರ ಅದು ಏನ್ ಮಾಡುದು ತೃಪ್ತಿ ಆಯ್ತು ಆಗೋದೇ ಇಲ್ಲ. ಕಾಮ ಸ್ವಭಾವ ಅದು. ಹಾಗೆ ದುಷ್ಪೂರ ದುಃಖೇನ ಪೂರ್ಣ ಮತ್ಸ್ಯ. ಇದರ ತುಂಬುವಿಕೆ, ಇದನ್ನ ಫಿಲಿಪ್ ಮಾಡೋದು, ಇದನ್ನ ಪೂರ್ತಿಗೊಳಿಸೋದು ಅನ್ನೋದು ಆಗೋದೇ ಇಲ್ಲ. ಪೂರ್ತಿಗೊಳಿಸ್ತೀನಿ ಅಂತ ಹೋದ್ರೆ ತೃಪ್ತಿಗೊಳಿಸಕ್ಕೂ ಆಗಲ್ಲ, ಪೂರ್ತಿ ಮಾಡೋಕ್ಕೂ ಆಗಲ್ಲ. ಹಾಗೆ ತೇನ ಅನಲೇನ ನಾಸ್ಯ ಅಲಂ ತೇನ ವಾಕ್ಯ ನಾಸ್ಯ ಅಲಂ ಪರ್ಯಾಪ್ತಿ ವಿದ್ಯತೆ ಅನಲಃ ತೇನ ಚ. ಅದು ಅನಲ. ಅಲಮ್ಮನ್ನ ಸಾಕು ಅಂತ. ಸಾಕು ಅನ್ನೋದು ಇಲ್ಲದ್ದು ಅನಲ. ಬೆಂಕಿಗೂ ಸಾಕು ಅನ್ನೋದಿಲ್ಲ. ಎಷ್ಟು ಹಾಕಿದ್ರು ಬೆಂಕಿ ಸುತ್ತಾನೆ, ಅದಕ್ಕೆ ಬೆಂಕಿಗೆ ಅನಲ ಅಂತಾರೆ. ಕಾಮವೂ ಅನಲವೇ. ಸಾಕು ಅನ್ನೋದಿಲ್ಲ, ತೃಪ್ತಿ ಇಲ್ಲ. ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಸುಸ್ತಾಗತ್ತೆ, ಸಾಕಾಗುತ್ತೆ. ಆ ಕಾಮಕ್ಕೆ ಸಾಕು ಅಂತ ಆಗಿರಲ್ಲ. ಅದ್ಯ ಸಾಕಪ್ಪ ಏನು ಬೇಡ ಅಂತ ಅನ್ಸಿದ್ರು. ಈ ದರಿದ್ರ ಕಾಮ ಮಾತ್ರ ಇನ್ನೂ ಬೇಕು. ಆಶಾಪಿಂಡ ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋಯಾತಿ ಗೃಹೀತ್ವ ದಂಡಂ ತಲಪಿನ ಮುಂಚೆ ಆಶಾಪಿಂಡಂ. ಹೋಗಲ್ಲ ಅದು, ಬಹಳ ಕಷ್ಟ. ಅದಕ್ಕೆ ಬುದ್ಧರಿಗೆ ಯಾಕೆ ಜಾಸ್ತಿ ಅಲ್ಲ? ಅಲ್ಲ, ಇವತ್ತಿನ ಅಭ್ಯಾಸ ಮಾಡಿರೋದು ಕೆಲಸ ಇಲ್ಲ ಅಲ್ಲ. ಇವತ್ತಿನ ಜಾಸ್ತಿ ಅವತ್ತು ಜಾಸ್ತಿ ಆಗಲ್ಲ ಅದು. ಇವತ್ತಿನ ಡೆಪಾಸಿಟ್ ಮಾಡಿ ಇಟ್ಟಿರ್ತೀಯಲ್ಲ 70 ವರ್ಷ 80 ವರ್ಷ, ಅಷ್ಟು ಎಕ್ಸ್ಪ್ಲೋರ್ ಆಗತ್ತೆ ಅಲ್ಲಿ. ಅವತ್ ಜಾಸ್ತಿ ಆಗಲ್ಲ ವೃದ್ಧರಿಗೆ ಪಾಪ. ನೀ ಇವತ್ತಿನ ಅದಕ್ಕೆ ಡೆಪಾಸಿಟ್ ಮಾಡಿದ ಡಬ್ಬಿಗಳಿಗೆ ಇಟ್ಕೊಂಡಿದೆಯಲ್ಲ, ಕಾಮ ಡಬ್ಬಿಗಳಿಗೆ, ದಿನ ಕಾಮ ಡಬ್ಬಿಗೆ ಕಾಮ ಹಾಕ್ತಾ ಇರ್ತೀಯ. ಆ ಕಾಮ ಡಬ್ಬಿಗಳಿಗೆ ತುಂಬತ್ತೆ. ಆ ಡಬ್ಬಿಗಳಿಗೆ ತುಂಬಿದ್ರೆ ಏನ್ ಮಾಡುತ್ತೆ? ಅಯ್ಯೋ ಎಷ್ಟೆಲ್ಲ ಆಟ ಆಡ್ಸತ್ತೆ ಗೊತ್ತಾ? ಕೈಯಿಂದಲೂ ನೋಡೋಣ ಅನ್ಸುತ್ತೆ. ಕೈಯಿಂದ ಮಾಡೋಕೆ ಕಾಯ ಮಾಡುತ್ತೆ. ಏನ್ ಮಾಡಕ್ಕಾಗದೆ ಏನೋ ಒಂದು ಮುಟ್ಟಿಯಲ್ಲಿ ಸಂತೋಷ ಪಡ್ತಿದ್ವು ಅಂತ ಆಗಿಬಿಡ್ತಾರೆ. ಅಯ್ಯೋ ಬಹಳ ಕಷ್ಟ ಈ ವೃದ್ಧ ಸಹವಾಸ ಇದೆಯಲ್ಲ.
ಆಶೀರ್ವಾದ ಮಾಡ್ತಾರೆ, ಬೆನ್ನೆಲ್ಲ ಮುಟ್ತಾರೆ, ಸವರ್ತಾರೆ. ಎಲ್ಲಾ ಫಂಕ್ಷನ್ ಹೋಗ್ಬೇಕು, ಎಲ್ಲರೂ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡಿದವ್ರಿಗೆಲ್ಲ ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ಸುಮ್ಮನೆ ಅಲ್ಲ, ಮೈ ಮುಟ್ಟಿಯೇ ಮಾಡ್ಬೇಕು ಅವರು. ಬಹಳ ಕಷ್ಟ. ಆಮೇಲೆ ಪುನಃ ಕಾಮೋ ಜ್ಞಾನಸ್ಯ ಆವರಣತ್ವೇನ ವೈರಿ ಸರ್ವಸ್ಯ ಲೋಕಸ್ಯ. ಅಲ್ಲ, ಕಾಮ ಸರ್ವಲೋಕಕ್ಕೂ ವೈರಿ ಅಂದ್ರಲ್ಲ, ಈ ಕಾಮ ಜ್ಞಾನಕ್ಕೆ ವೈರಿ, ಎಲ್ಲಾ ಲೋಕಕ್ಕೂ ವೈರಿ ಅಂತ ಎಲ್ಲಿ ಕೂತ್ಕೊಂಡು ವೈರಿ ಆಗಿದೆ ಅದು? ತನ್ನ ಕೆಲಸವನ್ನು ಎಲ್ಲಿ ನಿಂತ್ಕೊಂಡು ಮಾಡ್ತಾ ಇದೆ? ಪ್ರತಿಭೆ ಹೇಗೆ ಈ ಕಾರ್ಗಿಲ್ ಮೇಲೆ ನಿಂತ್ಕೊಂಡು ಶತ್ರುವನ್ನು ಹೊಡಿತಾರೋ, ಕಾರ್ಗಿಲ್ ಜಾಗದಲ್ಲಿ ಎಚ್ಚರ ನಿಂತ್ಕೊಂಡ್ರೆ ಎಲ್ಲಾ ಕಾಣ್ತಾರೆ, ಹೊಡೆಯೋಕ್ ಸುಲಭ ಅಂತ. ಹಾಗೆ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಕಾಮ ಆಟ ಆಡಿಸ್ತಾ ಇದೆಯಲ್ಲ, ಯಾವ ಜಾಗದಲ್ಲಿ ಕೂತ್ಕೊಂಡು ಕಾಮ ತನ್ನ ಆಟ ಆಡಿಸ್ತಾ ಇದೆ, ಜ್ಞಾನವನ್ನು ಮುಚ್ಚುತ್ತಾ ಇದೆ, ಎಲ್ಲರಿಗೂ ವೈರಿ ಆಗಿದೆ, ಎಲ್ಲರನ್ನು ಕಾಡ್ತಾ ಇದೆ. ಎಲ್ಲಿ ನಿಂತ್ಕೊಂಡು ಕಾಡ್ತಾ ಇದೆ ಅಂತ ಈ ರೀತಿ ಅಪೇಕ್ಷಾಯ ಮಾಹ, ಈ ರೀತಿ ಕೇಳಲಾಗಿ ಅದಕ್ಕೆ ಭಗವಂತ ಹೇಳ್ತಾನೆ. ಯಾತಕ್ಕೆ ಅದನ್ನು ಕೇಳ್ಬೇಕು? ಅದನ್ನ ಯಾಕೆ ಹೇಳ್ಬೇಕು ಅಂದ್ರೆ, ಜ್ಞಾತೇ ಹಿ ಶತ್ರು ಅಧಿಷ್ಠಾನೆ ಸುಖೇನ ನಿಬರ್ಹಣಂ ಕರ್ತುಂ ಶಕ್ಯತೆ ಇದೆ. ಅಧಿಷ್ಠಾನ ಅಂದ್ರೆ ಆಶ್ರಯ ಜಾಗ. ಶಕ್ತಿ ಇರೋ ಜಾಗ ಗೊತ್ತಾದ್ರೆ ಬಡ್ಬಿಡುದು, ದೊಣ್ಣೆ ತಗೊಂಡೋಗ್ಬಿಟ್ಟು ಅಪ್ಪ ಅಪ್ಪ ಕೊಟ್ಬಿಡೋದು. ಎಲ್ಲಿದ್ದಾನೆ ಅಂತ ಗೊತ್ತಿದೆ. ಇದು ಎಲ್ಲೋ ಕತ್ಲೆ ಎಲ್ಲೋ ಸಂಧಿ ಕಲ್ಲು ಹೊಡಿತಾ ಇರ್ತಾರೆ, ಗೌಸ್ಕೊಂಡ್ಬಿಡ್ತಾರೆ, ಗೊತ್ತೇ ಆಗಲ್ಲ ಯಾರು ಹೊಡಿತ, ಅದು ಗೊತ್ತೇ ಆಗಲ್ಲ. ಗೌಸ್ಕೊಂಡು ಕತ್ಲೆಯಲ್ಲಿ ಇದ್ಕೊಂಡು ಹೊಕ್ಕೊಂಡು ಹೊಡಿತಾ ಇದ್ರೆ ನಮಗೆ ಏಟ್ ಬೀಳ್ತಾ ಇರುತ್ತೆ, ಎಲ್ಲಿಂದ ಹೊಡಿತಾ ಇರುತ್ತೆ ಗೊತ್ತಾಗಲ್ಲ. ಇಂಥ ಜಾಗದಲ್ಲಿ ಇದಾನೆ, ಈ ರೀತಿ ಇದಾನೆ, ಹಿಂಗಿದಾನೆ ಗೊತ್ತಾದ್ರೆ ಕಳ್ಳ ಮಗನೇ ಸರಿ ಮಾಡ್ತೀನಿ ನಿಂಗೆ ಅಂತ ಹೇಳ್ಬಿಟ್ಟು ಅವಾಗ ಹೋಗ್ಬಿಟ್ಟು ಅವ್ರಿಗೆ ಎಲ್ಲಿ ಚಚ್ಬೋದು. ಅದಕ್ಕೋಸ್ಕರ ಅಧಿಷ್ಠಾನ ತಿಳ್ಕೊಳ್ಳಿ, ಎಲ್ಲಿದಾನೆ ಗೊತ್ತು ಮಾಡ್ಕೊಳ್ಳಿ. ಕಾಮ ಅದನ್ನ ಹೇಳ್ತೀನಿ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ಹೊರಟಿದ್ದಾನೆ. ಅದಕ್ಕೆ ಟೈಮ್ ಆಯ್ತು, ನಾಳೆ ಎಲ್ಲಿ ಕೂತಿದ್ದಾನೆ ಅಂತ ತಿಳಿಸ್ತಾನೆ ಪರಮಾತ್ಮ. ತಿಳ್ಕೊಂಡು ಆ ಜಾಗಕ್ಕೆ ಹೋಗಿ ಆ ಕಾಮ ಚಚ್ಬಿಡಿ.